ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಮೊದಲನೇದಾಗಿ ಮಹಾವತಾರ್ ಬಾಬಾಜಿಯವರಿಗೆ ನನ್ನ ನಮನಗಳು. ಹಾಗೇನೆ ಎಲ್ಲರ ಗುರುಗಳು ಆಗಿರತಕ್ಕಂಥ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ನನ್ನ ವಂದನೆಗಳು. ಹಾಗೇನೆ ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರತಕ್ಕಂತಹ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂಥ ಡಾಕ್ಟರ್ ರಂಗನಾಥ್ ಸರಿಗೆ ಹಾಗೂ ಅವರ ತಂಡಕ್ಕೆ ನನ್ನ ನಮನಗಳು. ಹಾಗೇನೆ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗೆ ನನ್ನ ಪ್ರಣಾಮವನ್ನ ತಿಳಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಈ ದಿನ 19/9/2025. ನಮ್ಮ ಈ ಕಾರ್ಯಕ್ರಮ ಈ ದಿನ 21ನೆಯ ದಿನ, ಅಂದ್ರೆ 41 ದಿನಗಳ ಮಂಡಲ ಕಾರ್ಯಕ್ರಮದ 2ನೇ ಬ್ಯಾಚ್ನ 21ನೆಯ ದಿನ. ಎಂದಿನಂತೆ ಶುಕ್ರವಾರ ನಾವು ಸಮಗ್ರ ಜೀವನ ಶೈಲಿ ಕಾರ್ಯಕ್ರಮವನ್ನ ಈ ದಿನವೂ ಸಹ ಹಮ್ಮಿಕೊಳ್ಳಲಾಗಿದೆ. ಸಮಗ್ರ ಜೀವನ ಶೈಲಿ ಯಾಕೆ ಬೇಕು? ನಮ್ಮ ಆರೋಗ್ಯ ಕೇವಲ ಯಾವುದೋ ಕಾಯಿಲೆ ಅಥವಾ ಯಾವುದರಿಂದನೋ ಬರುವುದಲ್ಲ. ಸಾಕಷ್ಟು ಇಂದಿನ ದಿನಗಳಲ್ಲಿ ನಮ್ಮ ಕಾಯಿಲೆ ಬರುವುದು ನಮ್ಮ ಲೈಫ್ ಸ್ಟೈಲ್ ಅಥವಾ ನಾವು ಏನು ಮಾಡಬೇಕು ಅದನ್ನು ನಾವು ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಜೀವನ ಶೈಲಿಯಿಂದನೇ ನಮ್ಮ ಆರೋಗ್ಯವನ್ನು ನಾವು ಬಹಳ ಸಮಸ್ಯೆಗೆ ಒಳಗಾಗುವಂತೆ ಮಾಡಿದ್ದೇವೆ. ಈ ಜೀವನ ಶೈಲಿಯನ್ನ ನಾವು ಹೇಗೆ ರೂಪಿಸ್ಕೊಳ್ಬೇಕು, ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಆರೋಗ್ಯವಂತರಾಗಿ ಬಾಳ್ಬೇಕು ಅಂತ ಹೇಳತಕ್ಕಂಥದ್ದೇ ಈ ಕಾರ್ಯಕ್ರಮದ ಉದ್ದೇಶ. ಈ ದಿನ ನಾವು ಜೀವನ ಶೈಲಿ ಕಾರ್ಯಕ್ರಮದಲ್ಲಿ ನಮ್ಮ ಮನೆಮದ್ದು ಪ್ರವೀಣೆ ಮಧುರಾ ಹೆಗಡೆ ಅವರು ನಮ್ಮೊಟ್ಟಿಗಿದ್ದಾರೆ. ನೋಡೋಣ ಮಧುರಾ ಹೆಗಡೆ ಮೇಡಮ್ ಅವರು ಯಾವ ಮಾಹಿತಿಯನ್ನ ಇವತ್ತು ನಮ್ಮೊಟ್ಟಿಗೆ ಹಂಚಿಕೊಳ್ಳಲಿದ್ದಾರೆ, ಯಾವ ಜ್ಞಾನವನ್ನ ಕೊಡ್ತಾ ಇದ್ದಾರೆ, ಜೊತೆಗೆ ಇದರಿಂದ ನಮ್ಮ ಆರೋಗ್ಯವನ್ನ ನಾವು ಹೇಗೆ ಸುಧಾರಿಸ್ಕೊಂಡು ನಮ್ಮ ಉತ್ತಮ ಜೀವನವನ್ನ ನಡೆಸೋಣ ಅಂತ ನಾನು ಮೇಡಮ್ ಅವರನ್ನ ಈ ವೇದಿಕೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ವೆಲ್ಕಮ್ ಮ್ಯಾಮ್, ಓವರ್ ಟು ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರಗಳು. ಹಾಗೆಯೇ ಪತ್ರಿಜಿ ಗುರುಗಳಿಗೂ ಹಾಗೂ ಈ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ ಅವರಿಗೂ ಹಾಗೂ ನನ್ನ ತಂದೆ ತಾಯಿಗಳಿಗೂ ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಆತ್ಮ ಬಂಧುಗಳಿಗೂ ಪ್ರಣಾಮಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಚಿಕ್ಕ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತು ನಾನು ತಗೊಂಡ್ಕೊಳ್ತ ವಿಷಯ ಅಮೃತ ಸಮಾನ ಆಹಾರ, ಅಂದ್ರೆ ಒಣ ಕೊಬ್ಬರಿ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೇನೆ. ಯಾಕಂದ್ರೆ ಎಷ್ಟೋ ಜನ ಮನೇಲಿ ಒಣ ಕೊಬ್ಬರಿ ಇರುತ್ತೆ, ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಅದು ಯಾವ ಕಾಯಿಲೆಗೆ ಬರುತ್ತೆ, ನಾವ್ ಯಾಕೆ ತಿನ್ಬೇಕು, ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು ಅನ್ನೋ ಅಂಶ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಅದನ್ನ ಹಾಗೆ ಇಟ್ಟಿರ್ತಾರೆ. ಅಂದ್ರೆ ಜಾಸ್ತಿ ಬಳಸೋದು ಇಲ್ಲ, ಬಳಸಿದ್ರೆ ಏನಾಗುತ್ತೋ ಅನ್ನೋ ಒಂದ್ ಸ್ವಲ್ಪ ಭಯನೂ ಇರುತ್ತೆ. ಅದಕ್ಕಾಗಿ ನಾನೊಂದ್ ಸ್ವಲ್ಪ ಅಂದ್ರೆ ಇದು ತುಂಬಾ ದೊಡ್ಡದು ಅಧ್ಯಾಯ, ಅಂದ್ರೆ ತುಂಬಾ ಸಮಯ ಬೇಕಾಗತ್ತೆ. ಅಂದ್ರೆ ಈ ಸಣ್ಣ ಸಮಯದಲ್ಲಿ ನಾನು ಸ್ವಲ್ಪ ಚಿಕ್ಕದಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ನಮ್ಗೆಲ್ಲ ಗೊತ್ತಿದೆ, ಅಡಿಗೆ ಮನೆಯಲ್ಲಿ ಸಾಮಾನ್ಯವಾಗಿ ಕಾಣ ಸಿಗುವ ಒಂದು ವಸ್ತು, ಅದ್ಭುತ ಪೌಷ್ಟಿಕ ಆಹಾರ ಅಂದ್ರೆ ಗುಣಗಳಿಂದ ತುಂಬಿರುವುದು ಅಂದ್ರೆ ಒಣ ಕೊಬ್ಬರಿ ಅಂತ ಎಲ್ರಿಗೂ ಗೊತ್ತು. ಅಂದ್ರೆ ತೆಂಗಿನಕಾಯಿ ಒಣಗಿಸಿ ತಯಾರಿಸಿರ್ತಾರೆ ಆ ಒಣ ಕೊಬ್ಬರಿಯನ್ನ. ಅದು ಕೇವಲ ಅಡಿಗೆಗೆ ಮಾತ್ರ ಸೀಮಿತವಲ್ಲ, ಇದರಲ್ಲಿ ಅನೇಕ ಪೌಷ್ಟಿಕಾಂಶಗಳ ಖಜಾನೆ ಅಂತ ಹೇಳ್ತಾರೆ. ಇದರಲ್ಲಿ ಪ್ರೋಟೀನು, ಉತ್ತಮ ಕೊಬ್ಬು ಹಾಗೂ ನಾರು, ಕಬ್ಬಿಣ, ಮೆಗ್ನೀಷಿಯಂ, ಜಿಂಕ್, ಪೊಟ್ಯಾಷಿಯಂ ಹೀಗೆ ಹಲವು ಖನಿಜ ಅಂಶಗಳಿಂದ ತುಂಬಿದೆ ಅಂತ ಹೇಳ್ತಾರೆ. ಅದಕ್ಕೆ ಪೂರ್ವಿಕರು ಇದನ್ನು ಅಮೃತ ಅಂತಾನೆ ಕರಿತಾ ಇದ್ರು. ಅಂದ್ರೆ ಇದರಲ್ಲಿ ಶಕ್ತಿಯೂ ಇದೆ ಹಾಗೂ ಅಂದ್ರೆ ಔಷಧಿಯ ರೂಪವೂ ಇದೆ ಅಂತ ಹೇಳ್ತಾ ಇದ್ರು. ಅದಕ್ಕಾಗಿ ಈ ಒಣ ಕೊಬ್ಬರಿ ತುಂಬಾ ಜನರಿಗೆ ಪ್ರೀತಿ, ಹಾಗೆ ತಿನ್ಲಿಕ್ಕೂ ಇಷ್ಟಪಡ್ತಾರೆ. ಅದು ಮನೆಯಲ್ಲಿ ಹಿರಿಯರು ಮಕ್ಕಳಂತೂ ಇದ್ರೆ ಹಿರಿಯರು ಮಕ್ಕಳಿಗೆ ಹೇಳ್ತಾ ಇದ್ರು, ಸ್ವಲ್ಪ ಅಂದ್ರೆ ಒಣ ಕೊಬ್ಬರಿ ತಿನ್ನೋ ಚೆನ್ನಾಗಾಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು. ಇದಕ್ಕೆ ಅಂದ್ರೆ ಭೇದ ಭಾವ ಯಾರು ಇಲ್ಲ, ಎಲ್ರೂ ಅಂದ್ರೆ ತುಂಬಾ ಇಷ್ಟಪಟ್ಟು ತಿನ್ನೋಂತ ಒಂದು ಒಣ ಕೊಬ್ಬರಿ. ಅದ್ರಲ್ಲಿ ಅತ್ಯಂತ ಸ್ವೀಟ್ ಆಗಿ ಇರುತ್ತೆ, ಅಂದ್ರೆ ತಿನ್ಲಿಕ್ಕೂ ಒಂಥರ ಖುಷಿ ಆಗತ್ತೆ ತಿಂದಾಗ. ಅಂದ್ರೆ ಯಾಕಾಗಿ ಅಂದ್ರೆ ಇದ್ರಲ್ಲಿ ಅಷ್ಟು ಪೌಷ್ಟಿಕಾಂಶ ಇದೆ ಅನ್ನೋ ಒಂದು ಕಾರಣಕ್ಕೆ ಹಿರಿಯರು ಹಿಂದೆ ಹೇಳ್ತಾ ಇದ್ರು ಒಣ ಕೊಬ್ಬರಿಯನ್ನು ಸೇವನೆ ಮಾಡಿ. ಹಾಗಾದ್ರೆ ಒಣ ಕೊಬ್ಬರಿ ಅಲ್ಲಿ ಸೇವಿಸಿದ್ರೆ ನಮ್ಗೆ ಏನೇನು ಅಂದ್ರೆ ಯಾವ ರೀತಿ ಅನುಕೂಲವಾಗುತ್ತೆ ನಮ್ಮ ದೇಹಕ್ಕೆ ಅಂತ ನಾವು ನೋಡೋಣ.
ಅಂದ್ರೆ ನಾವು ಪ್ರತಿದಿನ ನಮ್ಮ ಆಹಾರದಲ್ಲಿ ಸ್ವಲ್ಪನಾದ್ರೂ ಒಣ ಕೊಬ್ಬರಿಯನ್ನು ಬಳಸ್ಬೇಕು ಅಂತ ಹೇಳ್ತಾರೆ. ಆಗ್ಲೇ ಆಹಾರದಲ್ಲಿ ಬಳಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಒಂದು ಚಿಕ್ಕ ತುಂಡು, ಒಂದು ಚಿಕ್ಕ 2 ತುಂಡುಗಳನ್ನಾದ್ರೂ ನಾವು ಬಾಯಲ್ಲಿ ಅಗದು ಅಗದು ತಿನ್ಬೇಕು ಒಣ ಕೊಬ್ಬರಿಯನ್ನ. ಅದು ಆ ರೂಢಿಯನ್ನು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಂದ್ರೆ ದಿನದ ಯಾವುದೇ ಸಮಯದಲ್ಲಾದ್ರೂ ಪರವಾಗಿಲ್ಲ, ಒಂದ್ ಚಿಕ್ಕ ತುಂಡು ಒಣ ಕೊಬ್ಬರಿ ಹಾಕೊಂಡು ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಎಲೆ ಅಡಿಕೆ ಜೊತೆಗೂ ಅದನ್ನ ಸೇವಿಸ್ಕೊಂಡು ತಿನ್ಬಹುದು. ಆ ರೂಪದಲ್ಲಾದ್ರೂ ನಮ್ಗೆ ಹೊಟ್ಟೆಗೆ ಹೋಗುತ್ತೆ ಅನ್ನೋದು ಹಿಂದಿನವ್ರು ಮಾಡಿರೋದು. ಹಾಗೆ ಒಣ ಕೊಬ್ಬರಿಯನ್ನು ಸೇವಿಸೋದ್ರಿಂದ ಏನೇನ್ ಲಾಭ ಇದೆ, ಯಾವ ರೀತಿ ಉಪಯೋಗ ಇದೆ ಅಂತ ನೋಡಿ. ಆ ಒಣ ಕೊಬ್ಬರಿ ಸೇವನೆಯಿಂದ ನಮ್ಮ ದೇಹದ ಮೂಳೆಗಳೆಲ್ಲ ಗಟ್ಟಿಯಾಗತ್ತೆ, ಬಲಶಾಲಿ ಆಗತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಇದು ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದೇ ರೀತಿ ಒಣ ಕೊಬ್ಬರಿ ಸೇವನೆಯಿಂದ ಅಂದ್ರೆ ಮೂಳೆಗಳಿಂದ ಖನಿಜಾಂಶ ಅಂದ್ರೆ ಮಿನರಲ್ಗಳ ಕಡಿಮೆಯನ್ನು ಪೂರ್ಣಗೊಳಿಸಿ ಕೊಳ್ಬಹುದು ಅಂತ ಹೇಳ್ತಾರೆ. ಅಂದ್ರೆ ಒಣ ಕೊಬ್ಬರಿಯಿಂದ ದೊರೆಯುವ ಆ ಮಿನರಲ್ ದೇಹಕ್ಕೆ ಬೇಗನೆ ಸೇರಿ ಬಿಡುತ್ತೆ ಅಂತ ಇದೆ. ಇದರಿಂದಾಗಿ ಆರ್ಥರೈಟಿಸ್ ನಂತಹ ತೊಂದರೆಯಿಂದನೂ ಪಾರಾಗಬಹುದು ಅಂತ ಹೇಳ್ತಾರೆ. ಇನ್ನು ಕೆಲವರ ಗಂಟ್ಲಲ್ಲಿ ಒಂಥರ ಕಟಕಟ ಶಬ್ದ ಆಗ್ತಾ ಇರುತ್ತೆ. ಇದು ಮೂಳೆಗಳಿಂದ ಲೂಬ್ರಿಕೆಂಟ್ಸ್ ನ ಕೊರತೆಯಿಂದ ಆಗಿರುತ್ತೆ ಅಂತ ಹೇಳ್ತಾರೆ. ಇಂಥವ್ರು ಒಣ ಕೊಬ್ಬರಿಯನ್ನ ಸೇವನೆ ಮಾಡೋದ್ರಿಂದ ಅವರಲ್ಲಿ ಅಂದ್ರೆ ಒಣ ಕೊಬ್ಬರಿಯಿಂದ ಸೇವನೆ ಮಾಡೋದ್ರಿಂದ ಅದರಲ್ಲಿ ನೈಸರ್ಗಿಕವಾಗಿ ಎಣ್ಣೆ ಹಾಗೂ ಖನಿಜಾಂಶ ಇರುವುದರಿಂದ ಇದು ಮೂಳೆಗಳನ್ನು ಬಲಶಾಲಿಯಾಗಿ ಗಟ್ಟಿಯಾಗಿ ಮಾಡಿ ಆ ಸಮಸ್ಯೆಯಿಂದ ದೂರ ಹೋಗ್ಬೋದು ಅಂತ ಹೇಳ್ತಾರೆ. ಅದೇ ರೀತಿ ಒಣ ಕೊಬ್ಬರಿ ಸೇವನೆ ಮೆದುಳು ಚುರುಕಾಗುತ್ತೆ ಅಂತ ಹೇಳ್ತಾರೆ. ಒಣ ಕೊಬ್ಬರಿ ಸೇವನೆ ಮಾಡಿದ ತಕ್ಷಣ ನಮ್ಮ ಮೆದುಳು ಚುರುಕಾಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ಮೆದುಳಿನ ಫಂಕ್ಷನ್ ಇಂಪ್ರೂವ್ ಆಗುತ್ತೆ ಬ್ರೈನ್ ಅಲ್ಲಿ. ಅಂದ್ರೆ ನಮ್ಮಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚಾಗ್ತದೆ, ಮೆದುಳು ಚುರುಕಾಗಿ ಎಲ್ಲ ಕೆಲಸವನ್ನು ಆಕ್ಟಿವ್ ಆಗಿ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅಂದ್ರೆ ಅಂದ್ರೆ ತುಂಬಾ ಆಕ್ಟಿವ್ ಆಗಿ ಇರ್ತೀವಿ ಒಣ ಕೊಬ್ಬರಿ ಸೇವನೆ ಮಾಡೋದ್ರಿಂದ ಅಂತ ಹೇಳ್ಬಹುದು. ಅದೇ ರೀತಿ ಪೈಲ್ಸ್ ಇರ್ಬೋದು, ಮೂಲವ್ಯಾಧಿ ಸಮಸ್ಯೆ ಇರ್ಬೋದು, ಇದು ಇದ್ರೂ ಕೂಡ ಒಣ ಕೊಬ್ಬರಿ ಸೇವನೆಯಿಂದ ಮೂಲವ್ಯಾಧಿ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬಹುದು ಅಂತ ಹೇಳಿ. ಯಾಕಂದ್ರೆ ಇದರಲ್ಲಿ ನಾರಿನ ಅಂಶ ಅತಿಯಾಗಿ ಇರೋದ್ರಿಂದ ಈ ಮಲಬದ್ಧತೆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ರಕ್ತಹೀನತೆ ಸಮಸ್ಯೆಯನ್ನು ಗುಣಪಡಿಸಬಹುದು ಅಂತ ಹೇಳ್ತಾರೆ. ಅಂದ್ರೆ ಮಹಿಳೆಯರಿಗೆ ಸಾಮಾನ್ಯವಾಗಿ ನೋಡಿ ರಕ್ತಹೀನತೆ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಸುಮಾರು 40 ವರ್ಷ ಆಯ್ತು ಅಂದ್ರೆ ಸಾಕು, ಒಂದೊಂದೇ ಶುರು ಆಗ್ತಾ ಇರುತ್ತೆ. ಶರೀರದಲ್ಲಿ ಶಕ್ತಿ ಇರೋದಿಲ್ಲ, ತಲೆ ಸುಸ್ತು ಬಂದಂಗ ಆಗ್ತಾ ಇರುತ್ತೆ. ಇಂತಹ ಸಮಸ್ಯೆಯಿಂದ ಬಳಲ್ತಾ ಇರೋರು ಒಣ ಕೊಬ್ಬರಿನ ಸೇವನೆ ಮಾಡುವುದು ಉತ್ತಮ ಅಂತ ಹೇಳ್ತಾರೆ. ಒಣ ಕೊಬ್ಬರಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣ ಅಂಶ ಇರುತ್ತೆ. ಅದಕ್ಕೋಸ್ಕರ ಈ ಕಬ್ಬಿಣ ಅಂಶ ನಮ್ಮ ದೇಹದಲ್ಲಿ ನಾವು ತಗೊಂಡು ಶರೀರದಲ್ಲಿ ರಕ್ತದ ಪ್ರಮಾಣ ಜಾಸ್ತಿ ಆಗ್ತಾ ಮಾಡುತ್ತೆ. ಅದಕ್ಕೆ ಒಣ ಕೊಬ್ಬರಿಯನ್ನು ನಾವು ಹೆಚ್ಚು ಸೇವಿಸ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಒಬ್ಬೊಬ್ಬರಿಗೆ ಪದೇ ಪದೇ ತಲೆನೋವು ಬರ್ತಾ ಇರುತ್ತೆ, ಮೈಗ್ರೇನ್ ಬರ್ತಾ ಇರುತ್ತೆ. ಅಂತವರು ಕೂಡ ಒಣ ಕೊಬ್ಬರಿಯನ್ನು ಸೇವನೆ ಮಾಡುವುದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅಂದ್ರೆ ಅದ್ ಹೇಗೆ ಅಂದ್ರೆ ಒಂದು ತುರಿದ ಕೊಬ್ಬರಿ ಒಂದು 20ರಿಂದ 25 ಗ್ರಾಮ್, ಅದೇ ರೀತಿ ಅದಕ್ಕೆ ಕೆಂಪು ಕಲ್ಸಕ್ರೆ ಅಂತ ಹೇಳ್ತೀವಲ್ಲ ನಾವು, ಅದನ್ನ ಒಂದ್ 20ರಿಂದ 25 ಗ್ರಾಮು ಅವೆರಡನ್ನು ಸಮ ಪ್ರಮಾಣದಲ್ಲಿ ಮಾಡ್ಕೊಂಡು ಸೂರ್ಯ ಉದಯಿಸೋಕ್ಕಿಂತ ಮೊದಲು ಸೇವಿಸಿ ಅಗ್ದು 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 ತಿನ್ಬೇಕು ಅಂತ ಹೇಳ್ತಾರೆ. ಈ ತಿನ್ನೋದ್ರಿಂದ ಈ ರೀತಿಯಾಗಿ ಸೇವಿಸೋದ್ರಿಂದ ಸ್ವಲ್ಪ ದಿನದಲ್ಲೇ ಎಷ್ಟು ಹಳೆಯದಾದ ತಲೆನೋವು ಇದ್ರು ಅಥವಾ ಮೈಗ್ರೇನ್ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಥೈರಾಯ್ಡ್ ಸಮಸ್ಯೆ ಇರುತ್ತೆ. ಇವಾಗಂತೂ ನೋಡಿದೀರಾ ಪ್ರತಿಯೊಬ್ಬರಿಗೂ ಥೈರಾಯ್ಡ್ ಪ್ರಾಬ್ಲಮ್, ಯಾರು ಕೇಳಿದ್ರು ಥೈರಾಯ್ಡ್ ಥೈರಾಯ್ಡ್ ಅಂತ ಹೇಳ್ತಾ ಇರ್ತಾರೆ. ಈ ಒಣ ಕೊಬ್ಬರಿ ಸೇವನೆ ಮಾಡೋದ್ರಿಂದ ಇದು ಥೈರಾಯ್ಡ್ ಅನ್ನು ಕಡಿಮೆ ಮಾಡ್ಲಿಕ್ಕೂ ಕೂಡ ಒಳ್ಳೆಯದು. ಅಂದ್ರೆ ಅದು ಸೆಲೇನಿಯಂ ಎಂಬ ಒಂದು ಕೊರತೆಯಿಂದ ಥೈರಾಯ್ಡ್ ಬರುತ್ತೆ. ಈ ಒಣ ಕೊಬ್ಬರಿ ಸೇವನೆ ಮಾಡ್ತಾ ಇದ್ರೆ ಅದು ಅಧಿಕ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಈ ಹೈಪರ್ ಥೈರಾಯ್ಡ್ ಇರ್ಲಿ ಅಥವಾ ಹೈಪೋಥೈರಾಯ್ಡ್ ಇರ್ಲಿ, ಎರಡೂ ಕೂಡ ಅಂದ್ರೆ ಈ ಒಣ ಕೊಬ್ಬರಿ ಸೇವನೆಯಿಂದ ಅಲ್ಲಿ ಥೈರಾಯ್ಡ್ ನ ಹಾರ್ಮೋನ್ ಅನ್ನು ಸರಿಯಾಗಿ ಇಡ್ಲಿಕ್ಕೆ ಸಹಕಾರ ಮಾಡುತ್ತೆ. ಆಗ ನಮ್ಗೆ ಈ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಿರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಹೃದಯದ ರೋಗ, ಅದಕ್ಕೂ ಕೂಡ ಈ ಒಣ ಕೊಬ್ಬರಿ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಫೈಬರ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ. ಅದೇ ಹೃದಯದ ಆರೋಗ್ಯವನ್ನು ಕೊಡ್ಲಿಕ್ಕೆ ಮತ್ತೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಾಗಿಸ್ಕೊಳ್ಳಿಕ್ಕೆ, ಅದೇ ರೀತಿ ಪುರುಷ ಹಾಗೂ ಮಹಿಳೆಯರಲ್ಲಿ ಬಂಜತನವನ್ನು ನಿವಾರಿಸ್ಕೊಳ್ಳಿಕ್ಕೂ ಕೂಡ ಒಣ ಕೊಬ್ಬರಿ ತುಂಬಾ ಹೆಲ್ಪ್ ಅದಕ್ಕೆ ಪ್ರತಿನಿತ್ಯ ಈ ಸಮಸ್ಯೆಯಿಂದ ಬಳಲ್ತಿರುವವರು ತಪ್ಪದೆ ಒಣ ಕೊಬ್ಬರಿಯನ್ನು ಸ್ವಲ್ಪನಾರು ತಿನ್ಬೇಕು, ಆಹಾರದಲ್ಲಿ ಬಳಸ್ಕೋಬೇಕು ಅಂತ ಹೇಳ್ತಾರೆ. ಅದೇ ರೀತಿ ನಿದ್ರಾಹೀನತೆ ಸಮಸ್ಯೆ ಇರುತ್ತೆ. ಎಷ್ಟೋ ಜನಿಗೆ ನಿದ್ರೆ ಸಮಸ್ಯೆ,
ಏನ್ ಮಾಡಿದ್ರು ನಿದ್ದೆ ಬರಲ್ಲ ನಿದ್ದೆ ಬರಲ್ಲ ಅಂತ ಹೇಳ್ತಾ ಅದಕ್ಕೆ ಏನೇನೋ ಮಾತ್ರೆ ತಗೊಳ್ಳು ಏನೇನೋ ಪ್ರಯೋಗ ಮಾಡೋದು ಮಾಡ್ತಾ ಇರ್ತಾರೆ. ಅಂದ್ರೆ ಆ ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಳಿಕ್ಕೆ ರಾತ್ರಿ ಮಲಗೋ ಮೊದಲು ಒಂದು ಗ್ಲಾಸ್ ಬಿಸಿ ಹಾಲಿಗೆ 2 ಚಮಚ ತುರಿದ ಒಣ ಕೊಬ್ಬರಿಯನ್ನ ಹಾಕೊಂಡು ಕುಡಿಯೋದ್ರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ. ಅಕಸ್ಮಾತ್ ನಮಗೆ ಹಾಲು ಕುಡಿಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಹಾಗೆ ಸ್ವಲ್ಪ ತಿನ್ನೋ ಅಭ್ಯಾಸನಾದ್ರು ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಆ ರೂಪದಲ್ಲಾದ್ರೂ ನಮ್ಗೆ ನಮ್ಮ ಹೊಟ್ಟೆಗೆ ಕೊಬ್ಬರಿ ಸೇರುತ್ತೆ ಅಂತ. ಅದೇ ರೀತಿ ಅಜೀರ್ಣ ಸಮಸ್ಯೆ ಇರುವವರು ಅಂದ್ರೆ ಅವರು ಕೂಡ ಈ ಒಣ ಕೊಬ್ಬರಿ ಸೇವನೆ ಮಾಡೋದ್ರಿಂದ ಒಳ್ಳೇದು ಅಂತ ಹೇಳ್ತಾರೆ. ಮಧುಮೇಹಿಗಳು ಇದನ್ನ ಅಂದ್ರೆ ಸೇವನೆ ಮಾಡಬಹುದು ಅಂತ ಹೇಳ್ತಾರೆ. ಅಂದ್ರೆ ಮಧುಮೇಹಿಗಳು ಹೇಗೆ ಅಂದ್ರೆ ಮಿತ ಪ್ರಮಾಣದಲ್ಲಿ ಸೇವಬೇಕು, ಅತಿಯಾಗಿ ಚೆನ್ನಾಗಿದೆ ಅಂತ ಸೇವಿಸಕ್ ಹೋಗೋದು, ಅತಿಯಾದ್ರೆ ಅಮೃತವೂ ವಿಷ ಅಂತ ಹೇಳ್ತಾರೆ. ಇದು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ಕೂದಲಿನ ಸಮಸ್ಯೆ, ಎಷ್ಟೋ ಜನಕ್ಕೆ ಕೂದಲು ಉದುರುವ ಸಮಸ್ಯೆ ಇರುತ್ತೆ, ಅವರು ಕೂಡ ಅಂದ್ರೆ ಕೊಬ್ಬರಿ ಒಣ ಕೊಬ್ಬರಿಯನ್ನು ಉಪಯೋಗಿಸೋದ್ರಿಂದ ಕೂದಲು ಅಂದ್ರೆ ಉದುರುದು ಕಡಿಮೆ ಆಗುತ್ತೆ, ಕೂದಲು ಬೆಳೆಯೋಕೆ ಆಗುತ್ತೆ, ಮತ್ತೆ ಕಪ್ಪು ಕೂದಲಿನ ಸಮಸ್ಯೆಯನ್ನು ಕೂಡ ನಿವಾರಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಒಣ ಕೊಬ್ಬರಿಯಲ್ಲಿ ಆಂಟಿಬಯೋಟಿಕ್ ತರನು ಅದು ಕೆಲಸ ಮಾಡುತ್ತೆ. ಯಾವುದೇ ರೀತಿಯ ಒಂದು ಅಲರ್ಜಿ ಇರ್ಬೋದು ಅಥವಾ ಚರ್ಮದ ಸಮಸ್ಯೆ ಇರ್ಬೋದು, ನಮ್ಮ ದೇಹದ ರೋಗವನ್ನು ಅಂದ್ರೆ ರೋಗಕ್ಕೆ ಅಂದ್ರೆ ಬೇರೆ ಯಾವುದೇ ರೋಗಾಣುಗಳನ್ನು ನಮ್ಗೆ ಸೇರ್ಲಿಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ತಾರೆ. ಸುಲಭವಾಗಿ ಸೇರಲು ಸಾಧ್ಯ ಇಲ್ಲ. ಅಂದ್ರೆ ಒಣ ಕೊಬ್ಬರಿ ಸೇವನೆ ಮಾಡ್ತಾ ಮಾಡ್ತಾ ಇದ್ರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಆ ಕಾರಣದಿಂದ ಯಾವುದೇ ಕಾಯಿಲೆಗಳು ಬೇಗ ನಮ್ಮ ದೇಹಕ್ಕೆ ಆಕ್ರಮಣ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಪ್ರತಿದಿನ ನಾವು ಒಣ ಕೊಬ್ಬರಿಯನ್ನು ಯೂಸ್ ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತೆ ಒಣ ಕೊಬ್ಬರಿ ಕಣ್ಣಿನ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಅಂದ್ರೆ ಹಲವಾರು ಲಾಭಗಳು ಇದರಿಂದ ಸಿಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಕಣ್ಣು, ಚರ್ಮ, ಕೂದಲು ಪ್ರತಿಯೊಂದಕ್ಕೂ ಇದನ್ನ ಬಳಸೋದು. ಹಾಗೆ ಇದು ಬಾಣಂತಿಯರಿಗೂ ಸಹ ಅತ್ಯುತ್ತಮವಾದ ಒಂದು ಆಹಾರ. ಅಂದ್ರೆ ಹಾಲು, ಬಾಣಂತಿಯರು ಇದನ್ನು ಸೇವನೆ ಮಾಡಿದಾಗ ಅವರಲ್ಲಿ ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಲ್ಲಿ ಪ್ರೋಟೀನ್ ಮತ್ತು ಖನಿಜಗಳ ಅಂಶ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಈಗ ವಯಸ್ಸಾದವರು ಇರ್ಬೋದು ಅಥವಾ ಮಕ್ಕಳಿರ್ಬೋದು ಅಥವಾ ನಾವು ಅಂದ್ರೆ ಲೇಡೀಸ್, ಮಧ್ಯ ವಯಸ್ಸಿನ ಹೆಂಗಸರು ಇರ್ಬೋದು, ಎಲ್ಲ ಏನು ಅಂದ್ರೆ ಬಲಹೀನತೆ ಅಂದ್ರೆ ಶಕ್ತಿಯ ಕೊರತೆ ಆಗಿರುತ್ತೆ, ಅವರು ಕೂಡ ಒಣ ಕೊಬ್ಬರಿಯನ್ನ ಸೇವನೆ ಮಾಡಿದ್ರೆ ನಮ್ಗೆ ಅತಿಯಾದ ಶಕ್ತಿ ನೀಡುತ್ತೆ ಅಂತ ಹೇಳ್ತಾರೆ. ಇದನ್ನು ನಾವು ಎಷ್ಟು ಅಂದ್ರೆ ದಿನದಲ್ಲಿ 2 ತುಂಡು ಸೇವಿಸೋದು ಒಳ್ಳೇದು. ಅತಿಯಾಗಿ ಬಳಸೋದು ಯಾವುದೂ ಒಳ್ಳೇದಲ್ಲ. ಯಾಕಂದ್ರೆ ಚಿಕ್ಕ ಪ್ರಮಾಣದಲ್ಲಿ ಸೇವನೆ ಮಾಡ್ಬೇಕು. ಅತಿಯಾಗಿ ಬಳಸಿದ್ರೆ ಅದು ಒಂದೊಂದು ಅಂದ್ರೆ ರೋಗಗಳಿಗೆ ಕಾರಣ ಆಗತ್ತೆ. ನಾವು ಆಯುರ್ವೇದದಲ್ಲಿ ಹೇಳೋದು ಹಾಗೆ ಈ ಮನೆ ಮದ್ದು ಅಂತ ನಾವು ಹೇಳೋದಾದ್ರೆ ನಮ್ಮ ದೇಹಕ್ಕೆ ಪ್ರತಿದಿನ ಉಪ್ಪು, ಖಾರ, ಹುಳಿ, ರುಚಿ, ಕಹಿ, ಒಗರು ಅಷ್ಟು ನಮಗೆ ನಮ್ಮ ದೇಹಕ್ಕೆ ಪ್ರತಿದಿನ ಒಂದು ಸಣ್ಣ ತುಂಡಷ್ಟಾದ್ರೂ ಬೇಕು ಅಂತ ಹೇಳ್ತಾರೆ. ಅದು ಇಲ್ಲದೆ ಹೋದ್ರೆ ಅಂದ್ರೆ ಪ್ರತಿಯೊಂದು ನಾವು ಪ್ರತಿದಿನ ತಗೊಳ್ಬೇಕು ನಮ್ಮ ಆಹಾರದಲ್ಲಿ ಅಂತ ಹೇಳಿ. ಆದ್ರೆ ಇವಾಗಿನ ಒಂದು ಜೀವನ ಶೈಲಿ ಏನಾಗಿದೆ ಅಂದ್ರೆ ನಾವು ಎಲ್ಲದೂ ತಗೊಳಕ್ಕಾಗಲ್ಲ. ಯಾಕಂದ್ರೆ ಡಯಾಬಿಟಿಸ್ ಇದೆ ಅಂತೀವಿ, ಅದೇ ಅಯ್ಯೋ ಚೂರ್ ಬೆಲ್ಲ ತಿಂದ್ಬಿಟ್ರೆ ಏನಾಗುತ್ತೇನೋ ಅಂತ ಹೇಳಿದ್ರೆ ಏನು ಆಗಲ್ಲ. ಅದು ನಮ್ಮ ಒಂದು ಮನಸ್ಸಿನ ಒಂದು ಅಂದ್ರೆ ಕಲ್ಪನೆ. ಅಂದ್ರೆ ನನ್ಗೆ ಈ ಡಯಾಬಿಟಿಸ್ ಇದೆಯಪ್ಪ, ಸಕ್ಕರೆ ಕಾಯಿಲೆ ಇದೆ, ಒಂಚೂರು ಬೆಲ್ಲ ತಿಂದ್ಬಿಟ್ರೆ ಏನಾಗುತ್ತೆ ಅಂತ ನಾವು ಅನ್ಕೊಳ್ತೀವಿ. ಅದೇನು ಆಗಿರಲ್ಲ. ಒಂದು ಸಣ್ಣ ಕಡಲೆಕಾಳಿನಷ್ಟು ತುಂಡು ನಮ್ಮ ದೇಹಕ್ಕೆ ಹೋದ್ರೆ ಇಮ್ಮಿಡಿಯೇಟ್ ನಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗಲ್ಲ. ಅಂದ್ರೆ ಅದು ಬೇಕು ನಮ್ ದೇಹಕ್ಕೆ ಪ್ರತಿದಿನ ನಾವು ನಮ್ಗೆ. ಆದ್ರೆ ಈಗ ಏನ್ ಮಾಡ್ತೀವಿ, ನಮ್ಮ ಜೀವನ ಶೈಲಿನೇ ಆಹಾರ ಶೈಲಿ ಬದಲಾಗಿದೆ. ಬೆಳಗ್ಗೆ ಏನೋ ಒಂದ್ ಪಲಾವ್ ಮಾಡಿಟ್ಕೊಂಡಿರ್ತೀವಿ, 3 ಹೊತ್ತು ತಿಂತೀವಿ, ಪ್ರತಿಯೊಂದು ನಮ್ ದೇಹಕ್ಕೆ ಹೋಗೋದೇ ಇಲ್ಲ. ಯಾವ್ದೋ ಒಂದ್ ಬೆಳಗ್ಗೆ ಒಂದ್ ಪದಾರ್ಥ ಮಾಡ್ಕೊಳ್ಳೋದು, ಅಯ್ಯೋ ಮತ್ತೆ ಯಾರು ಮಾಡ್ತಾರೆ ಅನ್ನೋದು ಅದನ್ನೇ ಸೇವಿಸ್ತಾ ಬರ್ತಾ ಇದೀವಿ. ಅದಕ್ಕೆ ನಮ್ಮ ಆಹಾರ ಶೈಲಿನೂ ಚೇಂಜ್ ಮಾಡ್ಕೋಬೇಕು, ಜೀವನ ಶೈಲಿ ಚೇಂಜ್ ಮಾಡ್ಕೋಬೇಕಾಗಿದೆ. ಅಂದ್ರೆ ಪ್ರತಿಯೊಂದು ಬಳಸ್ಬೇಕು. ನಾವು ಹೇಗೆ ಉಪ್ಪು ಬಳಸ್ತೀವಿ ಅದೇ ರೀತಿ ಖಾರ ಬಳಸ್ತೀವಿ, ಅದೇ ರೀತಿ ಕಹಿನೂ ಇರ್ಬೇಕು ಊಟದಲ್ಲಿ. ಅದಕ್ಕೆ ಹಿಂದಿನವರ ಊಟ ನೋಡಿ ಎಷ್ಟು ಚೆನ್ನಾಗಿರ್ತಿತ್ತು. ಪ್ರತಿಯೊಂದು ಹಾಕೊಂಡು ಊಟ ಮಾಡೋರು. ಬಾಳೆ ಎಲೆಯಲ್ಲಿ ಒಂದ್ ಸ್ವೀಟ್ ಇರ್ತಾ ಇತ್ತು, ಸ್ಟಾರ್ಟಿಂಗ್ ಅಲ್ಲಿ ತುಪ್ಪ ಹಾಕೊಳ್ಳೋರು, ಆಮೇಲೆ ಲಾಸ್ಟ್ ಅಲ್ಲಿ ಮಜ್ಜಿಗೆ ಕುಡಿಯೋರು, ಯಾಕಂದ್ರೆ ಜೀರ್ಣ ಆಗ್ಲಿ ಅಂತೆ. ಸ್ಟಾರ್ಟಿಂಗ್ ತುಪ್ಪ ಹಾಕೊಂಡು ಯಾಕೆ ಊಟ ಮಾಡೋರು ಅಂದ್ರೆ ತುಪ್ಪ ಅಂದ್ರೆ ನಾನು ಮುಂದಿನ ಊಟ ನನಗೆ ಹೊಟ್ಟೆ ಗ್ಯಾಸ್ ತುಂಬ್ಕೋಬಾರ್ದು, ಅಲ್ಲೇ ಅದು ಜೀರ್ಣ ಆಗ್ಬೇಕು ಅನ್ನೋ ಒಂದು ಅಂಶದಿಂದ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ತುಪ್ಪನ ತಿನ್ನೋರು. ಆಮೇಲೆ ಕೋಸಂಬರಿ ಇಟ್ಕೊಳ್ಳೋರು, ಉಪ್ಪಿನಕಾಯಿ ಇಟ್ಕೊಳ್ಳೋರು, ಪಲ್ಯ ಇರ್ತಾ ಇತ್ತು, ಒಂದು ವೆರೈಟಿ ಪಲ್ಯ. ಅದೇ ಪ್ರತಿಯೊಂದು ಈ ದಾಲ್ ಮಾಡ್ಕೊಳ್ತಾ ಇದ್ವು, ಅದಕ್ಕೊಂದು ತುಪ್ಪ ಹಾಕೊಳ್ತಾ ಇದ್ವು. ಅಂದ್ರೆ ಎಷ್ಟು ಚೆನ್ನಾಗಿ ಆಹಾರ ಪದ. ನಮ್ದಿಲ್ಲ, ನಮ್ದು ಇವಾಗ ಒಂದೇ ಆಗ್ಬಿಟ್ಟಿದೆ, ಯಾವ್ದೋ ಒಂದಿದ್ರೆ ಅಲ್ಲಿ ಮುಗೀತು ಅಂತ ಹೇಳ್ತಾರೆ.
ಹಾಗಾಗಿ ಪ್ರತಿದಿನ ನಾವು ಇದನ್ನ ಬಳಸ್ಕೊಳ್ಳೋದು ತುಂಬಾ, ಆದ್ರೆ ಇದು ಯಾರು ಬಳಸಬಾರ್ದು ಅನ್ನೋದು ಒಂದು ಚಿಕ್ಕದಾಗಿ ಹೇಳ್ತೀನಿ. ಅತಿಯಾದ ತೂಕ ಅಥವಾ ಕೊಬ್ಬು ಜಾಸ್ತಿ ಇರೋರು ಬಳಸಬಹುದು, ಅತಿಯಾಗಿ ಬಳಸಬಾರ್ದು, ಚಿಕ್ಕ ಪ್ರಮಾಣದಲ್ಲಿ ಬಳಸಿ ಅಂತ. ಆಮೇಲೆ ಹೃದಯ ಸಂಬಂಧಿ ಸಮಸ್ಯೆ ಇರೋರು, ಕೊಲೆಸ್ಟ್ರಾಲ್ ಮಟ್ಟ ಅತಿಯಾಗಿರುತ್ತೆ ಅಂತ ಇರ್ತಾರಲ್ಲ ಅವರೆಲ್ಲ ಕಡಿಮೆ ಪ್ರಮಾಣದಲ್ಲಿ ಒಂದು ಚಿಕ್ಕ ತುಂಡು ಬಳಸೋದಲ್ಲ, ಅತಿಯಾಗಿ ಬಳಸಬಾರ್ದು ಅಂತ. ಅಂದ್ರೆ ಜೀರ್ಣಕ್ರಿಯೆ ಸಮಸ್ಯೆ ಇರುತ್ತೆ ಒಬ್ಬೊಬ್ಬರಿಗೆ, ಅಂದ್ರೆ ಏನ್ ತಿಂದ್ರು ಆಗ್ತಾ ಇರಲ್ಲ, ತಕ್ಷಣ ಅಜೀರ್ಣ ಆಗೋದು, ಗ್ಯಾಸ್ಟ್ರಿಕ್ ಆಗೋದು, ಆ ತರದ ಸಮಸ್ಯೆ ಇದ್ದವರು ಕೂಡ ಮಿತವಾಗಿ ಬಳಸಿ ಅಂತ. ಬಳಸೋದೇ ಬೇಡ ಅಂತಲ್ಲ, ಮಿತವಾಗಿ ಬಳಸಿ ಅಂತ. ಅದೇ ರೀತಿ ಮಧುಮೇಹ ಸಮಸ್ಯೆ ಇರುವವರು, ಒಣ ಕೊಬ್ಬರಿ ಕೊಬ್ಬಿನಾಂಶ ಹೆಚ್ಚಿರೋದ್ರಿಂದ ಹೆಚ್ಚಾಗಿ ತಿನ್ನಬಾರ್ದು ಅಂತ ಹೇಳ್ತಾರೆ, ಸ್ವಲ್ಪ ಪ್ರಮಾಣ, ಅಂದ್ರೆ ಸಕ್ಕರೆ ನಿಯಂತ್ರಣಕ್ಕೆ ತೊಂದರೆ ಆಗ್ಬಾರ್ದು ಅಂತ. ಅದೇ ತರ ಮೂತ್ರಪಿಂಡ ಸಮಸ್ಯೆ ಇರೋರು, ಒಣ ಕೊಬ್ಬರಿಯಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರುತ್ತಂತೆ, ಅದಕ್ಕೋಸ್ಕರ ಒಂದ್ ಸ್ವಲ್ಪ ಡಾಕ್ಟರ್ ಸಲಹೆ ತಗೊಂಡು ಕಾಯ್ತೀನಿ, ಅಂದ್ರೆ ಒಣ ಕೊಬ್ಬರಿಯನ್ನು ತಿನ್ನೋದು ಒಳ್ಳೇದು ಅಂತ ಹೇಳ್ತಾರೆ. ಮತ್ತೆ ಮಕ್ಕಳು, ವಯೋವೃದ್ಧರು, ಶಸ್ತ್ರಚಿಕಿತ್ಸೆ ಆದವರು ಎಲ್ಲರೂ ಕೂಡ, ಈಗ ನಾವಾದ್ರೂ ಆಯ್ತು, ಅತಿಯಾಗಿ ಬಳಸಬಾರ್ದು, ಸ್ವಲ್ಪ ಚಿಕ್ಕ ಪ್ರಮಾಣದಲ್ಲಿ ಬಳಸಿದ್ರೆ ನಮ್ ದೇಹಕ್ಕೆ ಮತ್ತು ಆರೋಗ್ಯಕ್ಕೂ ಒಳ್ಳೇದು ಅಂತ ಹೇಳ್ತಾರೆ. ಅದಂದ್ರೆ ದಿನಕ್ಕೆ 2 ತುಂಡು ಸಾಕು, ಚಿಕ್ಕ ಚಿಕ್ಕ ತುಂಡು. ಇದನ್ನು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ತಿನ್ನುವುದು ಸೂಕ್ತ ಅಂತ ಇರ್ತಾರೆ. ಅಕಸ್ಮಾತ್ ನಮಗೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ತಿನ್ಲಿಕ್ಕೆ ಆಗಿಲ್ಲ ಅಂದ್ರೂ ಯಾವುದೋ ಒಂದ್ ಸಮಯದಲ್ಲಾದ್ರೂ ನಮ್ ದೇಹಕ್ಕೆ ಹೋಗ್ಲಿ, 1-2 ತುಂಡಾದ್ರೂ ತಗೊಳ್ಳೋಣ ಅಂತ. ಆಮೇಲೆ ಹಸಿದ ಹೊಟ್ಟೆಯಲ್ಲಿ ಹೆಚ್ಚು ತಿನ್ನಬಾರ್ದು ಅಂತ ಹೇಳ್ತಾರೆ, ಅಂದ್ರೆ ನಮ್ಗೆ ಅದು ಅಜೀರ್ಣಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಹಸಿ ಹೊಟ್ಟೆಯಲ್ಲಿ ತಿನ್ಬಿಟ್ರೆ ಗ್ಯಾಸ್ ತುಂಬ್ಕೊಂಡ್ಬಿಡುತ್ತೆ ಅನ್ನೋ ಕಾರಣದಿಂದ ಹೇಳ್ತಾರೆ ಹಸಿ ಹೊಟ್ಟೆಯಲ್ಲಿ ಬೇಡ, ಹೊಟ್ಟೆ ತುಂಬ್ದಾಗ ತಿನ್ನಿ. ನಾವೀಗ ಹೊಟ್ಟೆ ತುಂಬಾದ್ಮೇಲೆ, ಊಟ ಆದ್ಮೇಲೆ ಪಾನ್ ಎಲ್ಲ ಹಾಕ್ತಿವಿ, ಹೇಗೋ ಪಾನ್ ಹಾಕ್ತಾ ಅದ್ರ ಜೊತೆ ಒಂದ್ ತುಂಡು ಕೊಬ್ಬರಿ ಇಟ್ಕೊಂಡ್ರು ನಮ್ಮ ದೇಹಕ್ಕೆ ಇಷ್ಟು ಪ್ರಮಾಣದಲ್ಲ. ಇದನ್ನ ಎಲ್ಲದ್ರಲ್ಲೂ ಬಳಸ್ಬೋದು, ಒಂದ್ ಚಟ್ಟೆ ಪುಡಿ ಮಾಡ್ಬೋದು, ಸಾರು ಮಾಡ್ಬೋದು, ಪಲ್ಯ ಮಾಡ್ಬೋದು, ಲಡ್ಡು ಮಾಡ್ಬೋದು. ಪ್ರತಿ ಯಾವ ಆಹಾರ ಪದಾರ್ಥ ನಾವು ಮನೆಯಲ್ಲಿ ತಯಾರು ಮಾಡ್ತೀವಿ ಎಲ್ಲ ಆಹಾರದಲ್ಲೂ ಒಣ ಕೊಬ್ಬರಿಯನ್ನು ಹಾಕೋಬಹುದು. ಅದು ಯಾವ್ದು ರೂಪದಲ್ಲಾದ್ರೂ ಹೋಗ್ಲಿ, ನಮ್ಮ ಹೊಟ್ಟೆ ಹೋಗುತ್ತೆ ತಾನೆ. ಅಂದ್ರೆ ಬಳಸಿ ಅಂತ, ಆದಷ್ಟು ಒಣ ಕೊಬ್ಬರಿಯನ್ನು ಬಳಸಿ ನಮ್ಮ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕಾಗಿ ಹೇಳೋದು, ಅಂದ್ರೆ ಪುರಾತನ ಕಾಲದಲ್ಲಿ ಹೇಳ್ತಾ ಇದ್ರು, ಒಣ ಕೊಬ್ಬರಿ ವ್ಯಕ್ತವಾಗಿ ಹೇಳ್ತಾ ಇರ್ಲಿಲ್ಲ ಅವರು ಅಮೃತಾಹಾರ ಅಂತ. ಈ ಕಾರಣಕ್ಕಾಗಿಯೇ ಇದು ಅಮೃತಾಹಾರ ಅಂತ ಹೇಳಿ, ಸರಿಯಾದ ಪ್ರಮಾಣದಲ್ಲಿ ಮಾಡಿಸಿದ್ರೆ ಅದು ಅಂದ್ರೆ ವಿಷವಾಗಿ ಪರಿವರ್ತನೆ ಆಗಲ್ಲ, ಅಮೃತವಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಒಣ ಕೊಬ್ಬರಿ ಸೇವನೆ ಮಾಡೋದ್ರಿಂದ ಈ ದೇಹಕ್ಕೆ ಶಕ್ತಿ, ಮನಸ್ಸಿಗೆ ನೆಮ್ಮದಿ, ಆರೋಗ್ಯಕ್ಕೆ ಬಲ ನೀಡುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ನಾವು ನಿತ್ಯ ಜೀವನದಲ್ಲಿ ಒಣ ಕೊಬ್ಬರಿಯನ್ನು ಪೌಷ್ಟಿಕ ಆಹಾರವಾಗಿ ಅಂದ್ರೆ ಬಳಸೋಣ. ಒಂದು ಔಷಧಿಯ ರೂಪದಲ್ಲಾದ್ರೆ ಔಷಧಿಯ ರೂಪದಲ್ಲಿ ಅಂತಾನೆ ಹೇಳ್ಕೊಂಡು ಬಳಸ್ಕೊಳ್ಳೋಣ. ನಾವ್ ಹೇಗೆ ಒಂದ್ ಆರೋಗ್ಯ ಸರಿ ಇಲ್ಲ ಅಂದ್ರೆ ಯಾವ್ದೋ ಒಂದ್ ಮಾತ್ರೆ ತಗೊಳ್ತೀವಲ್ವಾ, ಅದೇ ರೀತಿ ಇದು ಒಣ ಕೊಬ್ಬರಿಯನ್ನು ಒಂದು ಔಷಧಿ, ಯಾವುದೋ ಒಂದು ನನಗೆ ನನ್ನ ದೇಹಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಮನಸ್ಸಲ್ಲಿ ತಾಟ್ ಇಟ್ಕೊಂಡು ದಿನಾ ಸೇವಿಸ್ತಾ ಬಂದ್ರೆ ನಮ್ಗೆ ಏನು ಆಗಲ್ಲ. ಇದು ಒಂದು ಅತ್ಯಂತ ಶಕ್ತಿಶಾಲಿ, ಒಂದು ಅಮೃತ ಸಮಾನ ಆಹಾರ ಅಂತ ಹಿಂದಿನವರು ಹೇಳ್ತಾ ಬರ್ತಿದ್ದಾರೆ. ಆಯುರ್ವೇದದಲ್ಲಿ ಕೂಡ ಅದನ್ನ ಹೇಳ್ತಾರೆ. ಎಲ್ಲರೂ ಒಂದು ಚಿಕ್ಕ ಚಿಕ್ಕ ತುಂಡು ಬಳಸೋಣ, ಯಾವುದು ಒಂದು ಸೈಡ್ ಎಫೆಕ್ಟ್ ಏನ್ ಯಾರಿಗೂ ಆಗಲ್ಲ. ಅತಿಯಾಗಿ ಯಾವುದು ಬಳಸಬೇಡಿ. ಯಾವುದು ಅಂದ್ರೆ ಏನಾದ್ರು ತುಂಬಾ ಜಾಸ್ತಿ ಬಳಸ್ಬೇಕು ಅಂತಿದ್ದಾಗ, ಅಥವಾ ನನಗೆ ಈ ತರ ಕಾಯಿಲೆ ಇದೆ ಅಂದ್ರೆ ಡಾಕ್ಟರ್ ಸಲಹೆ ಒಮ್ಮೆ ತಗೊಂಡು ಬಳಸುವುದು ಉತ್ತಮ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್, ತುಂಬಾ ಅದ್ಭುತವಾದ ಮಾಹಿತಿ. ಯಾಕಂದ್ರೆ ಈ ಅದ್ಭುತ ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್, ಹಾಗೆ ರಂಗನಾಥ್ ಸರ್ ಅವರಿಗೆ ಹಾಗೂ ಇಲ್ಲಿಯ ತನಕ ಕೇಳಿಸಿಕೊಂಡಂತ ಎಲ್ಲ ಆತ್ಮ ಬಂಧುಗಳಿಗೂ ವಂದನೆಗಳನ್ನು ತಿಳಿಸುತ್ತಾ ಇವತ್ತು ಸಂಪನ್ನಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಬಹುಶಃ ಮಲೆನಾಡು ಕಡೆನಲ್ಲೆಲ್ಲ ಒಣ ಕೊಬ್ಬರಿಗಿನ್ನ ಹಸಿ ಕೊಬ್ಬರಿಯನ್ನ ಬಳಸ್ತಾರೆ. ಜೊತೆಗೆ ಇದು ಸಾಂಬಾರು, ಪಲ್ಯ, ಆಮೇಲೆ ಚಟ್ನಿ ಪುಡಿಗೆ ಸೀಮಿತ ಆಗ್ತಾ ಇತ್ತು. ಬಹುಶಃ ಒಣ ಕೊಬ್ಬರಿನಲ್ಲಿ ಇಷ್ಟೊಂದು ಅದ್ಭುತ ಅಂಶಗಳಿದೆ, ಯಾಕಂದ್ರೆ ಅಯನ್ ಕಂಟೆಂಟ್ ಎಷ್ಟೊಂದಿದೆ ಇದರಲ್ಲಿ. ಜೊತೆಗೆ ಇದೊಂದು ಎಲ್ಲ ಮೂಲ ವ್ಯಾಧಿಯಿಂದ ಹಿಡಿದು ಮೂಳೆಗಳ ಒಂದು ಆರ್ಥರೈಟಿಸ್ ಪ್ರಾಬ್ಲಮ್ಗೆ ಇರತಕ್ಕಂಥದ್ದು, ಆಮೇಲೆ ತಲೆನೋವಿಗೆ, ಮೈಗ್ರೇನ್ ಹೆಡ್ಏಕಿಗೆ ಇರತಕ್ಕಂಥದ್ದು, ಥೈರಾಯ್ಡ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಇರತಕ್ಕಂಥದ್ದು, ಹೃದಯದ ಆರೋಗ್ಯ, ರೋಗ ನಿರೋಧಕ ಶಕ್ತಿ, ಜೊತೆಗೆ ಹಿಮೋಗ್ಲೋಬಿನ್ ಸಹ ಹೆಚ್ಚು ಮಾಡ್ತಕ್ಕಂಥ ಅಂಶ ಇದರಲ್ಲಿ ಇದೆ ಅಂತ ಬಹಳ ಚೆನ್ನಾಗಿ ಹೇಳಿದ್ರಿ. ಜೊತೆಗೆ ಯಾರು ಇದನ್ನು ಬಳಸಬಾರ್ದಂದ್ರೆ, ಯಾವುದು ವಿಪರೀತ ಆದಾಗ ಅದು ವಿಷ ಆಗ್ತದೆ ಅಂತ ಹೇಳತಕ್ಕಂಥ ಅಂಶವನ್ನ ಸಹ ಗಮನಕ್ಕೆ ತಂದಿದ್ದೀರಾ. ಒಂದು ನಿಮಿಷ ಮೇಡಮ್, ಈಗ ಬಿಕ್ಕಳಿಕೆ ಬರ್ತಾ ಇರುತ್ತಲ್ಲ ಮೇಡಮ್, ಬಿಕ್ಕಳಿಕೆ ಬಂದವರು ಒಂದು ತುಂಡು ಈ ಕೊಬ್ಬರಿಯನ್ನು ಬಾಯಲ್ಲಿ ಇಟ್ಕೊಂಡು ಅಗಿತಾ ಬಂದ್ರೆ ಬಿಕ್ಕಳಿಕೆ ಇಮಿಡಿಯೇಟ್ ಕಡಿಮೆ ಆಗುತ್ತೆ. ಅದೇ ರೀತಿ ಬಾಯಿ ಹುಣ್ಣು ಆಗುತ್ತೆ ನೋಡಿ, ಪದೇ ಪದೇ ಒಬ್ಬೊಬ್ರಿಗೆ ಬಾಯಿ ಹುಣ್ಣು ಆಗುತ್ತೆ. ಗಸಗಸೆ ಮತ್ತು ಒಣ ಕೊಬ್ಬರಿಯನ್ನು ಸಮ ಪ್ರಮಾಣದಲ್ಲಿ ತಗೊಂಡು ಅಗದು ತಿಂತಾ ಇದ್ರೆ, ಆ ರಸವನ್ನು ಹಾಕೊಳ್ತಾ ಇದ್ರೆ
ಅದು ಕಾಯ ಆಗುತ್ತೆ. ಮತ್ತೆ ಸುಟ್ಟ ಗಾಯ ಇರುತ್ತೆ ನೋಡಿ, ಸುಟ್ಟ ಗಾಯಕ್ಕೆ ಆ ಒಣ ಕೊಬ್ಬರಿಯನ್ನು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಅದನ್ನ ಮಾಡೋದು. ಅದು ಪೌಡರ್ ರೂಪದಲ್ಲಿ ಬರುತ್ತೆ, ಕಪ್ಪು ಕಲರ್ ಬರುತ್ತೆ. ಆ ಕಪ್ಪು ಕಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಸುಟ್ಟದ ಕಾಯದ ಮೇಲೆ ಹಚ್ಚಿದಾಗ ಅದು ಕಲೆನೂ ನಿಲ್ಲಲ್ಲ, ಗಾಯ ಬೇಗ ವಾಸಿ ಆಗುತ್ತೆ. ಹೊರಗಡೆಯಿಂದ ಕ್ರೀಮ್ ತಂದು ಹಚ್ಕೊಳ್ಳೋದೇ ಬೇಡ ಮೇಡಮ್, ಇದು ಪ್ರಯೋಗ ಮಾಡಿರೋದು ನಾವು. ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದೇ ನಮ್ಮಲ್ಲಿ ಅಡಿಗೆ ಮನೆಯಲ್ಲೇ ಮದ್ದಿರುದು ಅಂತ ನೀವು ಫಸ್ಟ್ ದಿನ ಮಾತಾಡಿದಾಗ್ಲೇ ಹೇಳಿದ್ರಿ. ಹಾಗೇನೆ ಅಡಿಗೆ ಮನೆಯಿಂದಲೇ ನಮ್ಮ ಆರೋಗ್ಯವನ್ನ ಕಾಪಾಡಬಹುದು ಅಂತ ಬಹಳ ಒಳ್ಳೆಯ ಮಾಹಿತಿಯನ್ನು ಕೊಟ್ರಿ ಮೇಡಮ್. ಥ್ಯಾಂಕ್ ಯು ಮಾಸ್ಟರ್ಸ್. ಇನ್ನು 2 ಮಾಹಿತಿ ಜ್ಞಾನ ಹಂಚಿಕೆ ಇದೆ, ಅದು ಆದ ನಂತರ ನಾವು ಒಟ್ಟಿಗೆ ಪ್ರಶ್ನೋತ್ತರವನ್ನ ತಗೊಳ್ಳೋಣ. ತಮ್ಮಲ್ಲಿ ಏನಾದ್ರು ಪ್ರಶ್ನೆ ಇದ್ರೆ ದಯಮಾಡಿ ಅದನ್ನು ಬರೆದಿಟ್ಕೊಳ್ಳಿ, ಪ್ರಶ್ನೆಯನ್ನ ನೇರವಾಗಿ ಕೇಳಬಹುದು. ಈಗ ನಾವು ಮುದ್ರೆಯ ಬಗ್ಗೆ ಮಾಹಿತಿಯನ್ನ ಅಥವಾ ಜ್ಞಾನವನ್ನ ಹಂಚಲಿಕ್ಕೆ ನಮ್ಮ ಈ ವೇದಿಕೆಯ ಮಾಸ್ಟರ್ ಆಗಿರತಕ್ಕಂತ ಶ್ರೀಯುತ ಮಲ್ಲಪ್ಪ ಅರಬಾವಿ ಸರ್ ನಮ್ಮೊಂದಿಗಿದ್ದಾರೆ. ಮಲ್ಲಪ್ಪ ಅರಬಾವಿ ಸರ್ ಈಗಾಗಲೇ ನಮ್ಮ ಇದೇ ವೇದಿಕೆಯಲ್ಲಿ ಜ್ಞಾನ ಹಂಚಿಕೆಯನ್ನ ಮಾಡಿದ್ದಾರೆ. ಇವರಿಗೆ ನಾನು ವೇದಿಕೆಯ ಪರವಾಗಿ ಹಾಗೆ ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತೇನೆ. ವೆಲ್ಕಮ್ ಸರ್, ಓವರ್ ಟು ಯು ಸರ್. ಥ್ಯಾಂಕ್ ಯು ಮೇಡಮ್. ಎಲ್ಲ ಆತ್ಮಬಂಧುಗಳಿಗೆ ಶರಣಾರ್ಥಿಗಳು. ಇವತ್ತು ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟ ರಂಗನಾಥ್ ಗುರುಜಿ ಅವರಿಗೂ ಹಾಗೂ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೂ, ಸ್ವರ್ಣಮಾಲಾ ಅಮ್ಮನವರಿಗೂ ಹಾಗೂ ಎಲ್ಲ ಮಾಸ್ಟರ್ಗಳು, ಜ್ಞಾನವನ್ನು ನೀಡಿದಂತ ಎಲ್ಲ ಮಾಸ್ಟರ್ಗಳಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನಾವು ಇವಾಗ ಮುದ್ರೆಗಳ ಪ್ರಕರಣಗಳ ಬಗ್ಗೆ ನಾವು ಚರ್ಚೆ ಮಾಡ್ಬೇಕು ಸ್ವಲ್ಪ. ಅದ ನಂತರ ಒಂದು ಮುದ್ರೆ ಹೇಳ್ಬೋದಾ ಮೇಡಮ್? ಹಾ, ಒಂದು ಮುದ್ರೆ ಹೇಳಿ ಸರ್. ಓಕೆ. ಶೂನ್ಯ ಮುದ್ರೆಯನ್ನ ಇವತ್ತು ನಾನು ತೆಗೆದುಕೊಳ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಾವು ಈಗ ಮುದ್ರೆಗಳ ಬಗ್ಗೆ ಸ್ವಲ್ಪ ಒಂದು 2 ಸೆಕೆಂಡ್ ಹೇಳ್ಬೋದು. ಹೇಳಿ ಸರ್, ಹೇಳಿ. ಈ ಮುದ್ರೆಗಳು ಯಾಕೆ ಇಫೆಕ್ಟಿವ್ ಆಗ್ತವೆ ನಮ್ಮ ಶರೀರಕ್ಕೆ ಅಂದ್ರೆ, ಪಂಚಭೂತಗಳು, ನಾವು ಈಗಾಗಲೇ ಪಂಚಭೂತಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಅಗ್ನಿ, ವಾಯು, ಆಕಾಶ, ಪೃಥ್ವಿ ಹಾಗೂ ಜಲತತ್ವ, ಈ ಎಲ್ಲವೂ ನಮ್ಮ ಕೈಯಲ್ಲೇನೆ ಇದೆ. ಈ ಪಂಚಭೂತಗಳ ಆಧಾರದ ಅಡಿಯಲ್ಲಿ ಮುದ್ರೆಗಳು ಇಫೆಕ್ಟಿವ್ ಆಗ್ತಾವ ಅನ್ನೋದಕ್ಕೆ ನಮಗೆ ಈಗಾಗಲೇ ನಾವು ಈ ಜ್ಞಾನವನ್ನು ಪಡೆದಿದ್ದೇವೆ. ಹಸ್ತ ಮುದ್ರೆಗಳು ತಕ್ಷಣವೇ ಪ್ರಭಾವ ಬೀರುತ್ತವೆ ಅಂತ ಹೇಳ್ತೇವೆ ನಾವು. ಯಾಕೆಂದ್ರೆ ಯಾವ ಕೈಗಳಲ್ಲಿ ಈ ಮುದ್ರೆಗಳು ಮಾಡಲ್ಪಡ್ತವೋ ಶರೀರದ ವಿರುದ್ಧ ದಿಕ್ಕಿನಲ್ಲಿ ಅವುಗಳ ಪ್ರಭಾವ ತಕ್ಷಣವೇ ಆಗತೊಡಗುತ್ತದೆ. ಅಂದ್ರೆ ನಾವೆಲ್ಲಿ ಅದನ್ನ ಪ್ರೆಷರ್ ಕೊಡ್ತೇವೋ ಆಗ ಬ್ಲಡ್ ಆಟೋಮೆಟಿಕ್ ಆಗಿ ಅದ್ರ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಅದಕ್ಕೆ ಅದು ಇಫೆಕ್ಟಿವ್ ಆಗಿರುತ್ತದೆ. ಅಂದ್ರೆ ನೀವು ಎಲ್ಲರೂ ಬ್ಲಾಕೇಜಸ್ ಇದ್ರೂ ಕೂಡ ನಾವೆಲ್ಲಿ ಆ ಹಸ್ತ ಮುದ್ರೆಗಳನ್ನ ನಾವು ಒತ್ತುತ್ತೇವೆ, ನಾವು ನಮ್ಮ ಬಟ್ಟೆಗಳಿಂದ ಪ್ರೆಷರ್ ಕೊಡ್ತೇವೆ, ಅವಾಗ ಅಲ್ಲಿ ರಕ್ತ, ನಾವೀಗ ಒಂದು ಪೈಪ್ ಎಕ್ಸಾಂಪಲ್ ತಗೊಂಡು ಪೈಪ್ದಲ್ಲಿ ಹಿಂಗ್ ಒತ್ತಿದಾಗ ನಿಮ್ಗೆ ಗೊತ್ತಾಗುತ್ತೆ ನೀರು ವಿರುದ್ಧ ದಿಕ್ಕದಲ್ಲಿ ಏರ್ತದೆ. ಆತರ ಇಲ್ಲಿಯೂ ಕೂಡ ನಮ್ಗೆ ಅದೇ ವ್ಯವಸ್ಥೆಯನ್ನು ಈ ನರಗಳಲ್ಲಿ, ರಕ್ತನಾಳಗಳಲ್ಲಿ ಅದೇ ವ್ಯವಸ್ಥೆಯನ್ನು ನಾವು ಏರ್ಪಡಿಸುತ್ತದೆ. ಅದಕ್ಕೆ ನಾವು ಅವುಗಳ ಪ್ರಭಾವ ತಕ್ಷಣ ನಮಗೆ ಇಫೆಕ್ಟಿವ್ ಆಗುತ್ತೆ. ಓಡಾಡುತ್ತಾ, ಕುಳಿತುಕೊಳ್ಳುತ್ತಾ, ನಿಂತುಕೊಂಡು ಯಾವುದೇ ರೀತಿಯಲ್ಲಿ ಈ ಮುದ್ರೆಗಳನ್ನು ಮಾಡಬಹುದು. ಆದ್ರೆ ವಜ್ರಾಸನ, ಸಿದ್ಧಾಸನ, ಪದ್ಮಾಸನ, ಸುಖಾಸನಗಳಲ್ಲಿ ಕುಳಿತು ಇವುಗಳ ಅಭ್ಯಾಸವನ್ನ ನಾವು ಮಾಡಬಹುದು. ಇದು ಲಾಭಪ್ರದ. ಈ ಮುದ್ರೆಗಳನ್ನ ನಿತ್ಯವೂ 10 ನಿಮಿಷದಿಂದ ಪ್ರಾರಂಭಿಸಿ 30-45 ನಿಮಿಷಗಳವರೆಗೆ ನಾವು ಅದನ್ನ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಎಷ್ಟು ನೀವು ಜಾಸ್ತಿ ಹೊತ್ತು ನಾವು ಅದನ್ನ ಏಕಾಗ್ರತೆಯಿಂದ ಮಾಡ್ತೇವೆ, ಜ್ಞಾನವನ್ನ ಈಗ ನಾವು ಧ್ಯಾನ ಕೂತಾಗಲಿ ಅದನ್ನ ಏಕಾಗ್ರತೆ ಹೇಗೆ ನಾವು ಅದನ್ನ ಕಂಟಿನ್ಯೂಸ್ ಆಗಿ ಅದರಲ್ಲಿ ನಾವು ಜ್ಞಾನವನ್ನು ನೀಡ್ತೀವೋ ಅದರ ಲಾಭ ಇನ್ನೂ ಜಾಸ್ತಿ ಆಗುತ್ತೆ, ನಮಗೆ ಪೂರ್ಣ ಲಾಭ ಆಗುತ್ತದೆ. ಒಂದು ಸಲ ಮಾಡಲಾಗದಿದ್ದರೆ 2-3 ಸಲ ಸಹ ಮಾಡಬಹುದು. ಯಾವುದೇ ಮುದ್ರೆಯನ್ನು ಮಾಡುವಾಗ ಯಾವುದೇ ಕೆಲಸವಿಲ್ಲದ ಬೆರಳುಗಳು ಹೆಂಗಿರ್ಬೇಕು, ಯಾವಾಗೂ ನೇರವಾಗಿರ್ಬೇಕು ಅನ್ನೋದನ್ನ ನಿಮ್ಮ ಗಮನದಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ಇವತ್ತಿನ ಮುದ್ರೆ ಶೂನ್ಯ ಮುದ್ರೆಯ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಇದರ ಲಾಭ ಮಾಡೋದ್ರಿಂದ ಏನ್ ಲಾಭ ಆಗುತ್ತೆ? ಕಿವಿ ಸೋರುವುದು, ಕಿವಿ ನೋವು, ಕಿವುಡುತನ ಹಾಗೂ ಕಡಿಮೆ ಕೇಳಿಸುವಿಕೆಗಳು ದೀರ್ಘಕಾಲದ ತನಕ ಕನಿಷ್ಠ ದಿನಕ್ಕೊಂದು ಗಂಟೆ ಕಾಲ ಮಾಡುವುದರಿಂದ ದೂರವಾಗುತ್ತವೆ. ಈ ಮೂಳೆಗಳ ದೌರ್ಬಲ್ಯ ಇದ್ದವರು ಕೂಡ ಅದು ಸದೃಢವಾಗುತ್ತವೆ ಹಾಗೂ ಹೃದಯ ರೋಗಿಗಳು ವಾಸಿಯಾಗುತ್ತದೆ. ವಸಡುಗಳು ಕೂಡ ಗಟ್ಟಿಗೊಳ್ಳುತ್ತವೆ. ಅಲ್ಲದೆ ಗಂಟಲು ರೋಗ ಹಾಗೂ ಥೈರಾಯ್ಡ್ ರೋಗಗಳಲ್ಲಿ ಲಾಭವಾಗುತ್ತದೆ. ಹಾಗಾದ್ರೆ ಇದನ್ನ ಹೇಗೆ ಮಾಡೋದು? ಬಹಳ ಸಿಂಪಲ್ ಆಗಿದೆ. ಜಸ್ಟ್ ನಿಮ್ಮ ಹಸ್ತಗಳನ್ನ ಈ ಕಡೆ, ಈ ಹಸ್ತಗಳನ್ನ ನೋಡ್ಕೊಳ್ಳಿ. ಇದರಲ್ಲಿ ಆಕಾಶ ತತ್ವ ಯಾವುದಿದೆ? ಆಕಾಶ ತತ್ವ ಅಂದ್ರೆ
ಮಧ್ಯದ ಬೆರಳು. ಈ ಮಧ್ಯದ ಬೆರಳು ಏನ್ ಮಾಡ್ಬೇಕು, ಈ ಹೆಬ್ಬೆರಳಿನ ಬುಡಕ್ಕೆ, ಹೆಬ್ಬೆರಳಿನ ಮೂಲಕ್ಕೆ ಅದನ್ನ ಟಚ್ ಮಾಡಿಬಿಟ್ಟು ಉಳಿದ 3 ಬೆರಳು ನೇರವಾಗಿರಬೇಕು. ಈ ಹೆಬ್ಬೆರಳು ಆ ಆಕಾಶ ತತ್ವ ಅಂದ್ರೆ ಆ ಮಧ್ಯದ ಬೆರಳಿನ ಮೇಲೆ ಮೃದುವಾಗಿ ಟಚ್ ಆಗಿರಲಿ, ಮೃದುವಾಗಿ ಒತ್ತುತ್ತಿರಲಿ. ಹೀಗೆ ಈ 2 ಕೈಗಳನ್ನೇ ನಾವು ಇದನ್ನ ಇಟ್ಕೊಂಡು ತೊಡೆ ಮೇಲೆ ಅಂಗಾತವಾಗಿ ಇಟ್ಕೊಂಡು ಧ್ಯಾನ ಮುದ್ರೆಯಲ್ಲಿ ಅಂದ್ರೆ ಧ್ಯಾನಾಸಕ್ತರಾಗಿ ನಾವು ಕುಳಿತುಕೊಂಡಾಗ ಅದರ ಇಫೆಕ್ಟ್ ಸ್ಟಾರ್ಟ್ ಆಗುತ್ತೆ. ನೀವು ಕನಿಷ್ಠವಾಗಿ 10 ನಿಮಿಷದಿಂದ ಇದನ್ನ 35 ನಿಮಿಷಗಳಿಗೆ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಮೊದಲು ಪ್ರಾರಂಭದಲ್ಲಿ ಬೇಕಾದ್ರೆ 10 ನಿಮಿಷ ನೀವು ಕುಳಿತು ಪ್ರಯೋಗ ಮಾಡಿ ನೋಡಿ, ಅದರ ಇಫೆಕ್ಟ್ ಅದರ ಪ್ರಾರಂಭ ಇಮಿಡಿಯೇಟ್ ಆಗ್ತಾ ಇರ್ತದೆ. ಆಮೇಲೆ ಇದರಿಂದ ನಾವೇನ್ ಮಾಡಬಹುದು, ಕಿವಿ ನೋವುಗಳು, ಕಿವುಡತನ ಇವುಗಳನ್ನ, ಆಮೇಲೆ ದೀರ್ಘಕಾಲದ ತನಕ ಇರುವಂತಹ ಇಂತಹ ಒಂದು ಕಿವಿ ಸೋರುವುದನ್ನು ಕೂಡ ನಾವು ನಿಲ್ಕೋಬಹುದು. ಆಮೇಲೆ ಇಂಪಾರ್ಟೆಂಟ್ ಥೈರಾಯ್ಡ್ ಇದ್ದವರು ಮಾತ್ರ ಇದನ್ನ ಬಹಳ ಪ್ರಾಕ್ಟೀಸ್ ಮಾಡಿ. ಆದಷ್ಟು ಥೈರಾಯ್ಡ್ ಎಷ್ಟೊಂದು ಸಮಸ್ಯೆಗಳು ನಾವು ಈಗಾಗಲೇ ಅನುಭವಿಸ್ತಾ ಇದ್ದೀವಿ ಈ ಕಾಲದಲ್ಲಿ ಅಂತಲೂ. ಈ ಆಹಾರಗಳ ಪದ್ಧತಿಗಳು ಕೂಡ ಈಗಾಗಲೇ ಮೇಡಮ್ ಹೇಳಿದ್ದಾರೆ. ಅದರಲ್ಲಿ ಕೂಡ ಥೈರಾಯ್ಡ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಅದನ್ನ ಈ ಮುದ್ರೆಯನ್ನ ನಾವು ದಿನನಿತ್ಯ ಪ್ರಯೋಗಿಸಿ ಅಳವಡಿಸಿಕೊಂಡು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳೋಣ. ಇಷ್ಟು ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಯಾಕಂತಂದ್ರೆ ತಾವು ಮುದ್ರೆ ಮಾಡಿದಾಗ ಅದು ಹೇಗೆ ವಿರುದ್ಧ ದಿಕ್ಕಿನಲ್ಲಿ ರಕ್ತ ಚಲನೆ ಆಗ್ತದೆ ಅಂತ ಹೇಳತಕ್ಕಂಥದ್ದು ಪ್ರಾರಂಭ ಮಾಡಿ ಬಹಳ ಚೆನ್ನಾಗಿ ಶೂನ್ಯ ಮುದ್ರೆಯನ್ನು ಸಹ ತೋರಿಸ್ಕೊಟ್ರಿ. ಸಾಮಾನ್ಯವಾಗಿ ಚಳಿಗಾಲ ಅಥವಾ ಗುಡ್ಡೆ ಪ್ರದೇಶಕ್ಕೆ ಹೋಗುವಾಗ ಸಡನ್ ಆಗಿ ನಮಗೆ ಕಿವಿ ಚುಚ್ಚುತ್ತಕ್ಕ, ಈ ಫ್ಲೈಟ್ ಅಲ್ಲೆಲ್ಲ ಟೇಕ್ ಆಫ್ ಆದಾಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಇಂಥ ಮುದ್ರೆಯನ್ನ ಮಾಡ್ಕೊಂಡ್ರೆ ಬಹಳ ಹೆಲ್ಪ್ ಆಗುತ್ತೆ. ಜೊತೆಗೆ ಥೈರಾಯ್ಡ್ ಈಗ ತಾವೇ ಹೇಳಿದ ಹಾಗೆ ಕಾಮನ್ ಆಗಿ ಕಂಡು ಬರತಕ್ಕಂತ ಒಂದು ಸಮಸ್ಯೆ, ಇದೆಲ್ಲಕ್ಕೂ ಸಹ ತುಂಬಾ ಚೆನ್ನಾಗಿ ಹೇಳಿದೆ ಸರ್. ಧನ್ಯವಾದಗಳು ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ಪ್ರಶ್ನೆಗಳು ಆಮೇಲೆ ಎಲ್ಲ ಆದ್ಮೇಲೆ ಕೇಳೋಣ ಸರ್, ಆವಾಗ ನಾವು ಉತ್ತರವನ್ನ ಕೊಡೋಣ. ಮೂರನೆಯ ಜ್ಞಾನ ಹಂಚಿಕೆ ನನ್ನಿಂದಾನೆ. ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ ಮತ್ತೊಮ್ಮೆ. ನಾನು ಇವತ್ತು ಈ ಸೋಲಾರ್ ಪ್ಲೆಕ್ಸಸ್ ಅಂತಂದ್ರೆ ವೆಲ್ಕಮ್ ಮಾಡ್ತೀನಿ ಮೇಡಮ್. ತೊಂದ್ರೆ ಇಲ್ಲ, ವೆಲ್ಕಮ್ ಮಾತಾಡುವ ವೇದಿಕೆಗೆ. ಥ್ಯಾಂಕ್ ಯು ಸೋ ಮಚ್ ಮಧುರಾ ಮ್ಯಾಮ್, ಥ್ಯಾಂಕ್ ಯು. ಸ್ಟಾರ್ಟ್ ಮಾಡಿ ಮೇಡಮ್. ಆಕ್ಚುಲಿ ನಾವು ಸೋಲಾರ್ ಫ್ಲೆಕ್ಸ್ ಅಂತ ಏನಕ್ಕೆ ಕರಿತೇವೆ ಅಂದ್ರೆ, ನಮ್ಮ ನರನಾಡಿಗಳಿದೆಯಲ್ಲ ಅದರದೊಂದು ನೆಟ್ವರ್ಕಿಂಗ್ ಅದು. ಸೊ ಇದು ಎಲ್ಲಿ ಪ್ರಾರಂಭ ಆಗ್ತದೆ, ಹೇಗೆ ಪ್ರಾರಂಭ ಆಗ್ತದೆ ಅಂತ ಹೇಳತಕ್ಕಂತ ನಾನು ಹೇಳ್ತಾ ಇದ್ದೇನೆ. ನಾವು ಆಕ್ಚುಲಿ ನಮ್ಮ ಹೊಟ್ಟೆಯನ್ನ, ಇದು 2ನೆಯ ಮೆದುಳು ಅಥವಾ 2ನೇ ಬ್ರೈನ್ ಅಂತ ಕರಿತೇವೆ. ಯಾಕಂತಂದ್ರೆ ನಮ್ಮ ಈ ಹೊಟ್ಟೆಯ ನಾಭಿ ಅಂತ ಹೇಳ್ತೇವಲ್ಲ ನಾವು, ಹೊಕ್ಕಳು ಅಂತ ಹೇಳ್ತೇವಲ್ಲ, ನೇವಲ್. ಸೊ ಇದರಲ್ಲಿ ಎಲ್ಲ 22,000 ನಾಡಿಗಳು ಅಲ್ಲಿ ಕನೆಕ್ಷನ್ ಅನ್ನ ಇಟ್ಟು ಅದು ವರ್ಕ್ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ನಾವೇನು ಈಗ ನಮ್ಮ ಮಾಲಿನಿ ಮೇಡಮ್ ನವರು ಮಾತಾಡಿದಾಗ ಹೇಳಿದ್ರು, ವೇಗಸ್ ನರು ನಾವು ಹೇಗೆ ಇಟ್ಕೋಬೇಕು, ವೇಗಸ್ ನರು ಚೆನ್ನಾಗಿದ್ರೆ ನಮ್ಮ ಶರೀರದಲ್ಲಿ ಕಾಯಿಲೆ ಬರದ ಹಾಗೆ ನಾವು ಶರೀರವನ್ನ ಕಾಪಾಡ್ಕೊಳ್ಬಹುದು ಅಂತ. ಸಾಮಾನ್ಯವಾಗಿ ನಾವು ಈ ವೇಗಸ್ ನರು ಅಥವಾ ನಮ್ಮ ಹೊಟ್ಟೆ ಏನು ನಾವು ಸೆಕೆಂಡ್ ಬ್ರೈನ್ ಅಂತ ಹೇಳ್ತೇವಲ್ಲ, ಇದರಲ್ಲಿ ಸಮಸ್ಯೆ ಕಂಡು ಬರತಕ್ಕಂಥದ್ದು ನಮ್ಮ ಆಹಾರ ಪದ್ಧತಿಯಿಂದ ಅಥವಾ ನಾವು ಹೊರಗಡೆ ತಗೊಳ್ಳುವ ಆಹಾರದಿಂದ. ಸಾಮಾನ್ಯವಾಗಿ ತುಂಬಾ ಮಸಾಲೆ ಇರತಕ್ಕಂಥ, ಖಾರ ಇರತಕ್ಕಂಥ, ಜಾಸ್ತಿ ಉಪ್ಪು ಹುಳಿ ಇರತಕ್ಕಂಥ, ಅಥವಾ ಬೇರೆ ಮಸಾಲ ಪದಾರ್ಥ ನಾವು ಹೇಳ್ತೇವಲ್ಲ, ಗರಂ ಮಸಾಲೆ ಇರಬಹುದು, ಇಂಥದನ್ನ ಹಾಕಿ ನಾವು ಆಹಾರವನ್ನ ಸೇವಿಸಿದಾಗ ನಮಗೆ ಹೊಟ್ಟೆಯಲ್ಲಿ ತೊಂದರೆ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಹೊಟ್ಟೆ ಕೆಡತಕ್ಕಂಥದ್ದು ಇದು. ಕೆಲವೊಮ್ಮೆ ವಾಂತಿ ಭೇದಿನೂ ಆಗ್ಬೋದು, ಹೊಟ್ಟೆ ನೋವು ಆಗ್ಬೋದು, ಹೊಟ್ಟೆ ಉಬ್ಬರಿಸ್ಕೊಳ್ಳತಕ್ಕಂಥದ್ದು, ಇಂಥ ಸಮಸ್ಯೆಯನ್ನ ನಾವು ಕಾಣುತ್ತೇವೆ. ಕೆಲವೊಮ್ಮೆ ಏನಾಗುತ್ತಂದ್ರೆ, ಒಳ್ಳೆಯ ಯಾವ್ದಾದ್ರು ರುಚಿಕರವಾದ ಆಹಾರ ಇದ್ದಾಗೆ ನಾವು ಲಿಮಿಟ್ ಅನ್ನ ತಪ್ಪಿಸಿ ಅದು ರುಚಿಯಾಗಿದೆ ಅಂತ ಜಾಸ್ತಿ ತಿನ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಆಗ್ಲೂ ಸಹ ನಮ್ಮ ಹೊಟ್ಟೆ ಕೆಡ್ತದೆ. ಇದೇ ರೀತಿ ಇನ್ನೊಂದೇನು ಅಂತಂದ್ರೆ, ಇದು ಕೇವಲ ದೈಹಿಕವಾಗಿ ಆಗುದು ಮಾತ್ರ ಅಲ್ಲ, ಇವನ್ ನಮ್ಮ ಮಾನಸಿಕ ಸ್ಥಿತಿ ಅಥವಾ ನಮ್ಮ ಮನಸ್ಸಿನಿಂದನೂ ನಮ್ಮ ಹೊಟ್ಟೆ ಕೆಡ್ತದೆ ಅಂತ ಹೇಳ್ತಕ್ಕಂಥದ್ದು. ಏನಾಗ್ತದೆ ಅಂದ್ರೆ, ನಾವು ಅದಕ್ಕೆ ಹೇಳಿದ್ವು, ಅಡಿಗೆ ಮಾಡುವಾಗ ಒಳ್ಳೆ ಮನಸ್ಸಿಂದ ಅಡಿಗೆ ಮಾಡ್ಬೇಕು, ಪ್ರೀತಿಯಿಂದ ಅಡಿಗೆ ಮಾಡ್ಬೇಕು. ನಾವು ಬಡಿಸುವಾಗ ಸಹ ಯಾರಿಗಾದ್ರೂ ಮನೆಯಲ್ಲಿಯೇ ಪ್ರೀತಿಯಿಂದ ಬಡಿಸ್ಬೇಕು ಅಂತ ಹೇಳತಕ್ಕಂಥದ್ದು. ಯಾಕಂತಂದ್ರೆ ನಮ್ಮ ಥಾಟ್ಸ್ ಅಥವಾ ನಮ್ಮ ಫೀಲಿಂಗ್ಸ್ ಏನಿದೆಲ್ಲ, ನಾವು ಗೊಣಗುಟ್ಕೊಂಡು ಮಾಡೋದು, ಬೈದ್ಕೊಂಡು ಮಾಡತಕ್ಕಂಥದ್ದು, ಅಯ್ಯೋ ಇದೇ ಒಂದು ರಾಮಾಯಣ, ದಿನ ಅಡಿಗೆ ಮಾಡ್ಬೇಕು ಅಂತ ಈ ತರ ಒಂದು ಕೆಟ್ಟ ಆಲೋಚನೆಯಿಂದ ಮಾಡಿದಂತ ಅಡಿಗೆಯನ್ನ ತಿಂದಾಗ ಎಲ್ಲರಿಗೂ ಸಹ ಹೊಟ್ಟೆ ಕೆಡ್ತದೆ. ಆದ್ರಿಂದ ಒಳ್ಳೆ ಮನಸ್ಸಿನಿಂದ ಪ್ರೀತಿಯಿಂದ ಅಡಿಗೆಯನ್ನ ಮಾಡತಕ್ಕದ್ದು ಅಂತ ಹೇಳ್ತೇವೆ.
ಇದು ಎಲ್ಲದರಿಂದ ಏನಾಗುತ್ತೆ ಅಂತಂದ್ರೆ, ಒಂದು ಹೊಟ್ಟೆ ಕೆಟ್ಟಾಗ ನಮ್ಮ 22,000 ನರನಾಡಿಗಳು ಪ್ರಚೋದನೆಗೊಳ್ಳುತ್ತದೆ. ಒಂದು ಹೇಗೆ ಸಪೋಸ್ ಹೀಗೆ ತಿರ್ಗ್ತಾ ಇದೆ ಅಂದ್ರೆ ಸಡನ್ ಆಗಿ ಇಂಥ ಪ್ರಾಬ್ಲಮ್ ಆದಾಗ ಉಲ್ಟಾ ತಿರುಗುವ ಸಾಧ್ಯತೆ ಇದೆ. ಸೊ ಈ ತರ ಆದಾಗ ನಾವು ಹೊಟ್ಟೆ ಕೆಡಿಸಿಕೊಳ್ಳುವುದನ್ನ ನಾವು ಹೇಗೆ ಪರಿಹಾರ ಮಾಡ್ಕೊಳ್ಬಹುದು, ಜೊತೆಗೆ ಇದನ್ನು ಹೇಗೆ ಕಂಡುಕೊಳ್ಳಬಹುದು ಅಂತ ಹೇಳತಕ್ಕಂಥದ್ದು ಇವತ್ತಿನ ಪ್ರಶ್ನೆ. ನಮ್ಮ ಗುರುಗಳು ಇದನ್ನ ಬಹುಶಃ ಬೆಳಗಿನ ಕ್ಲಾಸಲ್ಲಿ ಜಾಯಿನ್ ಆಗೋರಿಗೆ 2-3 ಬಾರಿ ಹೇಳಿ ಮನದಟ್ಟನ ಮಾಡಿದ್ದಾರೆ. ಅದನ್ನೇ ನಾನಿವತ್ತು ಎಲ್ಲರೊಟ್ಟಿಗೆ ಹಂಚಿಕೊಳ್ತಾ ಇದ್ದೇನೆ ಈ ವೇದಿಕೆಯಲ್ಲಿ. ಈ ಅಂಗೈ ಕಾಣ್ತದಲ್ಲ, ನಾನಿಲ್ಲಿ ಕಲರ್ ಅನ್ನ ಹಾಕಿದ್ದೇನೆ ನೋಡಿ, ಕಾಣ್ತಾ ಇದೆಯಾ? 1, 2, 3 ಇಂಕ್ ಕಲರ್ ಅನ್ನ ಹಾಕಿದ್ದೇನೆ. ನಮ್ಮ 2 ಕೈಗಳನ್ನ ಕಾಣ್ತಾ ಇದೆಯಲ್ಲ, ಈ ಒಂದು ಲೈನ್, ಇದು 2ನೇದು, ಇದು 3ನೇದು. 2 ಕೈಯನ್ನ ಹೀಗೆ ಜೋಡಿಸ್ಕೊಂಡಾಗ ಈ 3 ಗೆರೆಗಳು ಒಂದೇ ಸಮನಾಗಿ ಇರಬೇಕು. ಕಾಣ್ತಾ ಇದೆ ರಘುನಾಥ್? ಕಾಣಿಸ್ತಾ ಇದೆ ಮೇಡಮ್, ಕಾಣಿಸ್ತಾ ಇದೆಯಾ? ಯಾಕಂದ್ರೆ ಉಳಿದವರಿಗೆ ಅನ್ಮ್ಯೂಟ್ ಇಲ್ಲ, ಎಲ್ಲ ಮ್ಯೂಟ್ ಆಗಿದ್ದಾರೆ. ಸೊ ಕಾಣಿಸ್ತಾ ಇದೆ. ಸೊ ಇದನ್ನ ನಾವು ಈ ತರ, ಇದು ನಮ್ಮ ಟೆಸ್ಟ್. ನಾವು ಇದು ನಮ್ಮ ವೇಗಸ್ ನರ್ವ್ ಅಥವಾ ನಮ್ಮ ಸೋಲಾರ್ ಫ್ಲೆಕ್ಸಸ್ ಎಲ್ಲ ಸರಿ ಇದೆಯಾ, ನಮ್ಮ ಹೊಟ್ಟೆ ಸರಿಯಾದ ಪರಿಸ್ಥಿತಿಯಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳತಕ್ಕಂಥದ್ದು. ಕೆಲವ್ರದ್ದು ಏನಾಗ್ತದಂದ್ರೆ, ಈ ಬಲಗೈದು ಕೆಲವೊಮ್ಮೆ ಈ ಗೆರೆ ಕೆಳಗೆ ಇರ್ತದೆ, ಎಡಗೈದು ಮೇಲೆ ಇರಬಹುದು, ಅಥವಾ ಎಡಗೈದು ಗೆರೆ ಕೆಳಗೆ ಇರಬಹುದು. ಅಂದ್ರೆ ಒಂದಕ್ಕೊಂದಕ್ಕೂ ಸಮಾನವಾಗಿರುವುದಿಲ್ಲ, ಒಂದು ಮೇಲೆ ಒಂದು ಕೆಳಗೆ ಇರ್ತದೆ ಅಂತಂದ್ರೆ ಅಲ್ಲಿ ನಮಗೆ ಹೊಟ್ಟೆಯ ಪ್ರಾಬ್ಲಮ್ ಇದೆ. ನಮ್ಮ ಈ ಸೋಲಾರ್ ಫ್ಲೆಕ್ಸ್ ಏನಿದೆಯಲ್ಲ, ಇದು ಸಮತೋಲನವಾಗಿ ಇಲ್ಲ ಅಂತ ಹೇಳತಕ್ಕಂಥದ್ದನ್ನ ಸೂಚಿಸ್ತದೆ. ಇದನ್ನ ನಾವು ಆಕ್ಚುಲಿ ಒನ್ಸ್ ಇನ್ 15 days ಅಥವಾ ಅಟ್ಲೀಸ್ಟ್ ಒನ್ಸ್ ಇನ್ ಎ ಮಂತ್ ನಾವು ಚೆಕ್ ಮಾಡ್ಕೋಬೇಕು. ಸೊ ಇದಕ್ಕೆ ಏನ್ ಮಾಡ್ಬೇಕು, ಯಾಕಂತಂದ್ರೆ ಇದನ್ನ ಸರಿಪಡಿಸಿಕೊಳ್ಳಲಿಕ್ಕೆ ಸಹ ವ್ಯವಸ್ಥೆ ಇದೆ. ಸೊ ಇದನ್ನ ಕರೆಕ್ಟ್ ಆಗಿ ಗಮನ ಕೊಡಿ. ಒಂದು ವೇಳೆ ತಮ್ಮ ಎಡಗೈಯ ಈ ಗೆರೆಗಳು ಬಲಗೈಯ ಗೆರೆಯಿಂದ ಕೆಳಗೆ ಇದ್ದಂತ ಪಕ್ಷದಲ್ಲಿ ಏನ್ ಮಾಡ್ಬೇಕಂದ್ರೆ, ನಿಮ್ಮ ಕೈಯನ್ನ ಹೀಗೆ ಮುಷ್ಟಿ ಹಿಡಿದು ಉದ್ದ ಇಟ್ಕೊಂಡು ಕಾಯಿಯನ್ನ ನೀಡಿ ಮುಷ್ಟಿ ಹಿಡ್ಕೋಬೇಕು. ಬಲಗೈಯಿಂದ ನಿಮ್ಮ ಈ ರಟ್ಟೆ ಅಂತ ಹೇಳ್ತೇವಲ್ಲ ನಾವು, ಅಲ್ಲಿ ಒತ್ತಿ ಹಿಡಿದು ಈ ಕೈಯನ್ನ ಜರ್ಕ್ ಕೊಡ್ಬೇಕು. ಗೊತ್ತಾಗ್ತಾ ಇದೆಯಾ? ಗೊತ್ತಾಗ್ತಾ ಇದೆ. ಹೀಗೆ ಜರ್ಕ್ ಕೊಡ್ಬೇಕು. ಓಕೆ, ಒಂದು 8-10 ಸಲ ಜರ್ಕ್ ಅನ್ನ ಕೊಡ್ಬೇಕು. ಇದನ್ನ 21 ದಿನಗಳ ಕಾಲ ಮಾಡಿದ್ರೆ ಆ ನಂತರ ನೀವು ಟೆಸ್ಟ್ ಮಾಡಿ ನೋಡಿ, ನಿಮ್ಮ ಈ 3 ಗೆರೆಗಳು ಸಮಾನವಾಗಿ ಬರ್ತದೆ. ಒಂದು ವೇಳೆ 21 ದಿನದಲ್ಲಿ ಬಂದಿಲ್ಲ ಅಂತಂದ್ರೆ ಮತ್ತೆ ನೀವು ಸ್ವಲ್ಪ ದಿನ ಅದನ್ನ ಕಂಟಿನ್ಯೂ ಮಾಡಿ, ಅಟ್ಲೀಸ್ಟ್ 1 ತಿಂಗಳು. ಯಾಕಂದ್ರೆ ನಾವು ಹೊರಗೆ ಹೋಗ್ತೇವೆ ಅಥವಾ ಮನೆಯಲ್ಲಿ ಮಾಡಿದ ಅಡಿಗೆನೂ ಸಹ ಯಾರಾದ್ರೂ ನೆಂಟರಿಸ್ಟ್ರು ಬಂದಾಗ ನಾವು ಸ್ವಲ್ಪ ಚೆನ್ನಾಗಿಯೋ ಮಸಾಲೆ ಜಾಸ್ತಿಯೋ ಹಾಕಿ ಮಾಡಬಹುದು. ಹೊರಗೆ ಹೋದಾಗಂತೂ ಎಲ್ರಿಗೂ ಗೊತ್ತಿದೆ, ಸೋಡಾ ಹಾಕಿರತಕ್ಕಂಥದ್ದು, ಮಸಾಲೆ ಬೇರೆ ಬೇರೆ ಹಾಕಿ ಮಾಡಿರ್ತಾರೆ. ಸೊ ಈ ಒಂದು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿಕ್ಕೆ ಇದನ್ನೆಲ್ಲ ಟೆಸ್ಟ್ ಮಾಡ್ಕೊಂಡ್ರೆ ನಮ್ಮ ಇಡೀ ಬಾಡಿ ಸಿಸ್ಟಮ್ ಏನಿದೆಯಲ್ಲ, ನಮ್ಮ ನರ್ವಸ್ ಸಿಸ್ಟಮ್ ಏನಿದೆಯಲ್ಲ, ಇದನ್ನ ನಾವು ಚೆನ್ನಾಗಿಟ್ಕೊಂಡು ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು. ಇದನ್ನ ನಮಗೆ ನಾವೇ ಟೆಸ್ಟ್ ಮಾಡ್ಕೊಳತಕ್ಕಂಥದ್ದು, ನಮಗೆ ನಾವೇ ಇದಕ್ಕೆ ಪರಿಹಾರವನ್ನು ಸಹ ಕಂಡುಕೊಳ್ಳತಕ್ಕಂಥದ್ದು. ಸೊ ಇದನ್ನ ಮಾಡಿದ್ರೆ ಇಂತಹ ಯಾವುದೇ ಸಮಸ್ಯೆ ಇರುವುದಿಲ್ಲ. ನೀವು ಇದನ್ನ ಟೆಸ್ಟ್ ಮಾಡಿಕೊಂಡು ನಿಮ್ಮ ಶರೀರವನ್ನ, ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಅಂತ ಹೇಳಿ ನನ್ನ ಈ ಒಂದು ಅಂಶವನ್ನು ಮಾಡ್ಲಿಕ್ಕೆ ತಾವೆಲ್ಲರೂ ಸಹ ಅವಕಾಶವನ್ನು ಕೊಟ್ಟು ಕೇಳಿದ್ದೀರಾ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ರೇವತಿ ಮೇಡಮ್, ಅದ್ಭುತವಾದ ಒಂದು ಸಂದೇಶ ಕೊಟ್ಟಿದ್ದೀರಾ. ಎಲ್ರು ಅಂದ್ರೆ ನಾವೇ ನಮ್ಗೆ ಡಾಕ್ಟರ್, ಯಾವ್ದು ಹೊರಗಡೆಯಿಂದ ಬೇಡ, ನಾವೇ ಡಾಕ್ಟರ್. ನಮ್ಗೆ ಹೇಗ್ ಬೇಕು ಹಾಗೆ ನಾವು ನಮ್ಮ ಇದನ್ನ ಬಾಡಿ ಅಂದ್ರೆ ಜೀರ್ಣ ಆಗೋ ಒಂದು ಇದು ಇರುತ್ತಲ್ಲ, ಅದನ್ನ ನಾವು ಸರಿ ಮಾಡ್ಕೋಬಹುದು ಅಂತ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಮಾಸ್ಟರ್ಸ್ ನಿನ್ನೆ ವಿಡಿಯೋವನ್ನ ಶೇರ್ ಮಾಡಿದ್ದಾರೆ. ದಯಮಾಡಿ ಎಲ್ಲರೂ ಚಾಟ್ ಬಾಕ್ಸಿಗೆ ಹೋಗಿ ಓಪನ್ ಮಾಡಿ ಅದಕ್ಕೊಂದು ಲೈಕ್ ಕೊಡಿ, ಜೊತೆಗೆ ಒಂದು ಕಾಮೆಂಟ್ ಅನ್ನ ಕೊಟ್ಟು ಎಸ್ ಅಂತ ಹೇಳತಕ್ಕಂತ ಒಂದು ಮಾಹಿತಿಯನ್ನ ಸಹ ತಾವು ಕೊಡಿ. ಈಗ 3 ಮಾಹಿತಿಯ ಬಗ್ಗೆ ತಮಗೆ ಏನಾದರೂ ಪ್ರಶ್ನೆ ಇದ್ರೆ ದಯಮಾಡಿ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಕೇಳಿ ಉತ್ತರವನ್ನ ಪಡ್ಕೊಳ್ಳಿ. ಮಾತಾಡಿ. ನಮಸ್ತೆ ಮಾಸ್ಟರ್ಸ್.
ಮಲ್ಲಪ್ಪ ನಮಸ್ತೆ. ಮಲ್ಲಪ್ಪ ಸರ್ಗೆ ಪ್ರಶ್ನೆ ಕೇಳ್ತಿರೋದು. ಓಕೆ. ಸರ್ ಈಗ ನೀವು ಶೂನ್ಯ ಮುದ್ರೆ ಹೇಳ್ಕೊಟ್ರಲ್ಲ, ನಮ್ಮ ಅಮ್ಮಂಗ ಪಾಪ ಅವ್ರಿಗೆ ಕಿವಿ ಕೇಳಿಸ್ತಿಲ್ಲ, ಅಂದ್ರೆ ಜೋರಾಗಿ ಮಾತಾಡ್ಬೇಕು ಅವ್ರಿಗೆ. ಆ ಮುದ್ರೆ ಮಾಡಿದ್ದ ಎಷ್ಟು ದಿನ ಆದ್ಮೇಲೆ ಅವ್ರಿಗೆ ಕಿವಿ ಕೇಳಿಸುತ್ತೆ? ನೀವು ಮೇಡಮ್ ಇದನ್ನ ನೀವು ಪ್ರಾಕ್ಟೀಸ್ ಒಂದು 35 to 45 ಮಿನಿಟ್ಸ್ ಮಾಡ್ತಾ ಹೋಗಿ. ಪ್ರತಿದಿನ? ಒಂದು ಮಿನಿಮಮ್ 1 ತಿಂಗಳಾದ್ರೂ ಮಾಡಿ ನೋಡಿ. ಮಿನಿಮಮ್ 1 ತಿಂಗಳು ಇದನ್ನ ಪ್ರಾಕ್ಟೀಸ್ ಮಾಡಿ ನೋಡಿ. ಒಂದು ಬೆಳಗ್ಗೆ ಮತ್ತು ಈವ್ನಿಂಗ್. ಹಾ. 1 ತಿಂಗಳು ಮಾಡಿ ಸರ್. 1 ತಿಂಗಳಿಗೆ ನಿಮ್ಗೆ ಅದ್ರದ್ದು ಗುಣ ಕಾಣಕ್ ಸ್ಟಾರ್ಟ್ ಆಗುತ್ತೆ. ಯಶೋಧ ಮೇಡಮ್ ಒಂದೇನೇ ಗೊತ್ತಾ, ನಾವು ಇಷ್ಟು ಹೇಳ್ತೇವಲ್ಲ, ನಮ್ಮ ದೇಹದಲ್ಲೇ ನಾವು ಡಾಕ್ಟರ್ ಆಗಿ ನಾವೇ ನಮ್ಮ ಒಂದು ಸಿಸ್ಟಮ್ ಅನ್ನ ನಾವು ಸರಿ ಮಾಡ್ಕೊಳ್ಳತಕ್ಕಂಥದ್ದು. ಈಗ ಮಲ್ಲಪ್ಪ ಸರ್ ಆಗ್ಲಿ ಅಥವಾ ಇನ್ಯಾರೇ ಆಗ್ಲಿ ಎಷ್ಟು ದಿನದಲ್ಲಿ ಗುಣ ಆಗ್ತದೆ ಅಂತ ಹೇಳೋದು ಬಹಳ ಬಹಳ ಕಷ್ಟ. ಒಂದೇನಂತಂದ್ರೆ ಪ್ರತಿಯೊಬ್ಬರ ಶರೀರ ಇಟ್ ಈಸ್ ಯುನೀಕ್. ನನಗೆ 1 ವಾರದಲ್ಲಿ ಆಗ್ಬೋದು, ಇನ್ನೊಬ್ಬರಿಗೆ 15 ದಿನದಲ್ಲಿ ಆಗ್ಬೋದು, ಇನ್ನೊಬ್ಬರಿಗೆ 1 ತಿಂಗಳು, ಇನ್ನೊಬ್ಬರಿಗೆ 1 ವರ್ಷ ರೇವತಿ ಮೇಡಮ್, ನಂದೊಂದು ಸಜೆಷನ್. ಆಲ್ರೆಡಿ ಕಿವಿ ಫುಲ್ ಕೇಳ್ತಾ ಇಲ್ಲ, ಅದೇನು ಸರಿ ಮಾಡ್ಲಿಕ್ಕೆ ಆಗಲ್ಲ ಅಂದವಾಗ ಇದ್ಯಾವುದು ವರ್ಕ್ ಆಗಲ್ಲ. ನಮ್ಗೆ ಬರದೆ ಹಾಗೆ ನಾವು ಕಾಪಾಡ್ಕೋಬಹುದು. ಇದೆಲ್ಲ ಏನಂದ್ರೆ ನಾವು ಬರದೆ ಮೊದ್ಲೇ ಪ್ರಿಕಾಷನ್ ತಗೊಳ್ಳೋದು ಇದೆಲ್ಲ. ಅಂದ್ರೆ ಈ ಆಯುರ್ವೇದ ಅಥವಾ ಮನೆ ಮದ್ದು ಮುದ್ರೆ ಎಲ್ಲ ಏನು ಹೇಳ್ಬೋದು ಅಂದ್ರೆ ಫುಲ್ ನಮ್ದು ಪಾರ್ಟ್ ಅಲ್ಲಿ ಹೋಗಿರೋದನ್ನ ಸರಿ ಮಾಡಕ್ ಆಗಲ್ಲ. ಬರದೇ ಹೋದಂಗೆ ನಾವು ಕಾಪಾಡ್ಕೋಬಹುದು. ಎಲ್ಲದೂ ಹಾಗೆ. ಮತ್ತೆ ಇದು ಎಷ್ಟು ಟೈಮಿಂದ ಆಗಿದೆ ಅದು ಸಹ ಇಲ್ಲಿ ಆಗುತ್ತೆ. ಯಾಕಂತಂದ್ರೆ ನಾವ್ ಏನಂತ ಇದೆಲ್ಲ ಬಂದಾಗ ಈ ಕಿವಿ ಕೇಳದೆ ಇರುವುದೆಲ್ಲ ಇದೆಯಲ್ಲ ಮೇಡಮ್, ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ನಾನು ಆಗ್ಲೇ ಹೇಳಿದೆ, ನಾನು ಇಲ್ಲಿದ್ದೇನೆ, ನಾನು ಕೊಡಗಿನಲ್ಲೇ ಹುಟ್ಟಿದವಳಾದ್ರೂ ಈಗ ಕೊಡಗಿಗೆ ಪ್ರಯಾಣ ಮಾಡುವಾಗ ಕುಯ್ ಅಂತ ಹೇಳ್ಕೊಂಡು ತುಂಬಿಕೊಳ್ಳುತ್ತೆ, ಪೇಯ್ನ್ ಬರುತ್ತೆ. ನೀವು ಫ್ಲೈಟ್ ಅಲ್ಲಿ ಹೋಗಿ, ಫ್ಲೈಟ್ ಅಲ್ಲಿ ಟೇಕ್ ಆಫ್ ಆದಾಗ ತುಂಬಾ ಜನರಿಗೆ ಅದು ಕಿವಿ ಚುಚ್ಚಿ ನೋವು ಪ್ರಾಬ್ಲಮ್ ಆಗುತ್ತೆ. ತುಂಬಾ ಜನರಿಗೆ AC ಆಗುದಿಲ್ಲ. AC-ನಲ್ಲಿ ಪ್ರಯಾಣ ಮಾಡಿದ್ರೆ ತುಂಬಾ AC, ಕೆಲವೊಮ್ಮೆ ಅದು ಸೆಂಟ್ರಲ್ ಕಂಟ್ರೋಲ್ ಇರುತ್ತೆ, ಅಲ್ಲಿ ನಾವು ಹೆಚ್ಚು ಕಮ್ಮಿ ಮಾಡ್ಕೊಳಕ್ ಆಗುದಿಲ್ಲ. ಅಂತ ಸಂದರ್ಭದಲ್ಲಿ ಕಿವಿ ಬಹಳ ಪ್ರಾಬ್ಲಮ್ ಆಗುತ್ತೆ. ಇಂಥದನ್ನ ನಾವು ಪ್ರಿವೆಂಟ್ ಮಾಡ್ಕೊಳ್ಳಿಕ್ಕೆ ಈ ಮುದ್ರೆಗಳು ಹೆಲ್ಪ್ ಆಗುತ್ತೆ. ಮಧುರಾ ಮೇಡಮ್ ಹೇಳಿದಾಗೆ ಅದು ಎಲ್ಲ ಆಗಿ ತುಂಬಾ ಟೈಮ್ ಆಗಿ ಅದೇನು ಆಗುದಿಲ್ಲ ಅಂತ ಹೇಳಂತ ಸಂದರ್ಭದಲ್ಲಿ ನಾವು ಇದನ್ನ ನಂಬಿ ಕೂತ್ಕೊಳ್ಳಕ್ಕೆ ಆಗುದಿಲ್ಲ. ಆದರೆ ನಾವು ಇಂಥದ್ದು ಮುಂದೆ ಆಗದ ಹಾಗೆ ಪ್ರಿಕಾಷನರಿ ಆಗಿ, ಪ್ರಿವೆಂಟಿವ್ ಮೆಥಡ್ ಆಗಿ ನಾವು ಇದನ್ನ ಉಪಯೋಗವನ್ನ ಮಾಡಬಹುದು. ಕರೆಕ್ಟ್ ಮೇಡಮ್. ಇವ್ರಿಗೆ 2 ವರ್ಷದಿಂದ ಆಗಿದೆ. ಇವ್ರಿಗೆ ಫ್ಯಾನ್ ಗಾಳಿ ಆಗೋದಿಲ್ಲ, ಮತ್ತೆ ಹೊರಗಡೆ ಥಂಡಿ ಏನು ಆಗೋದಿಲ್ಲ ಮೇಡಮ್. ಅಲ್ಲ, ನೀವು ನಿರಾಶರಾಗಬೇಡಿ, ಮಾಡಿ ಪಾಯಿಂಟ್ ಅಲ್ಲಿ ಅದು ಆಗ್ಬೋದು. ನೀವು ಮಾಡಿ, ಬಿಡಬೇಡಿ, ಪ್ರಾರಂಭ ಮಾಡಿ, ಕಂಟಿನ್ಯೂ ಮಾಡಿ. ಅದೇ ಸ್ವಲ್ಪ ಸ್ವಲ್ಪ ಕೇಳಿಸ್ತಾ ಬರ್ಬೋದು, ಅದು ಸ್ವಲ್ಪನೇ ಕೇಳಿಸ್ತಾ ಬರ್ಬೋದು. ಜ್ಯೋತಿ ಮ್ಯಾಮ್. ನಮಸ್ತೆ. ನಮಸ್ತೆ, ಹೇಳಿ. 3 ವರ್ಷ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಇದು ಕೊಬ್ಬರಿ ಎಣ್ಣೆ ಇದೆಯಲ್ಲ ಮೇಡಮ್, ಅದು ಅಲ್ಲ ಕೊಬ್ಬರಿದ್ ಹೇಳಿದ್ರಲ್ಲ, ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ನಡೆಯುತ್ತಾ? ಕೊಬ್ಬರಿ ಎಣ್ಣೆನೂ ಅತ್ಯುತ್ತಮವಾದ ಒಂದು ಔಷಧಿನೇ ಮೇಡಮ್. ಕೊಬ್ಬರಿ ಎಣ್ಣೆನೂ ಯೂಸ್ ಮಾಡ್ಬೋದು, ಕೊಬ್ಬರಿನೂ ಯೂಸ್ ಮಾಡ್ಬೋದು, ಹಸಿ ಕೊಬ್ಬರಿನೂ ಯೂಸ್ ಮಾಡ್ಬೋದು. ಎಲ್ಲವನ್ನು ಮಿತವಾಗಿ ಬಳಸ್ಬೇಕಷ್ಟೇ, ಅಂದ್ರೆ ಅತಿಯಾಗಿ ಯಾವ್ದು ಬಳಸಬಾರ್ದು. ನಾವೆಲ್ಲ ಕೊಬ್ಬರಿ ಎಣ್ಣೆಲೆ ಜೀವನ ಮಾಡ್ತಾ ಇರೋದು. ರೇವತಿ ಮೇಡಮ್, ಎಸ್ ಹೇಳಿ. ಅದ್ ನೀವ್ ಹೇಳಿದ್ರಲ್ಲ, ಅದು ಅವತ್ತು ಹೊಟ್ಟೆ ನೋವು ಬಂದಿತ್ತು, ಸರ್ ಹೇಳಿದ್ರಂತ ಅವತ್ತೇ ಮಾಡ್ಕೊಂಡೆ. ಲೈನಿಗೆ ಲೈನ್ ಕೂಡ್ತು, ಆಯ್ತು. ಮತ್ತೆ ನೈಟ್ ಮತ್ತೆ ಸ್ಟಾರ್ಟ್ ಆಯ್ತು. ಅಂದ್ರೆ ನಾವ್ 21 ದಿನ ತನಕ ಮಾಡಿ ನೋಡ್ಬೇಕು ಅಂತ. ಮಾಡ್ಬೇಕು, ಒಂದ್ಸಲ ಮಾಡ್ಬಿಟ್ಟು ಸರಿಯಾಗೋಯ್ತು ಅಂದ್ರೆ ಆಗಲ್ಲ. ಯಾಕಂದ್ರೆ ಜೀರ್ಣಕ್ರಿಯೆ ಹೊಟ್ಟೆ ಹಾಳಾಗಿರ್ತದೆ, ಕಲ್ಮಶ ತುಂಬಿಕೊಂಡಿರ್ತದೆ ಅಲ್ವಾ. ಸೊ ಅದು ಕ್ಲೀನ್ ಆಗ್ಬೇಕು. ನೀವು ಮಾಡಿ, ಒಂದ್ಸಲ ಆಯ್ತು ಅಂತ ಬಿಟ್ಟು ಬಿಡ್ಬೇಡಿ. ಓಕೆ. ಶಾರದಮ್ಮ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಆಯ್ತು. ಎಸ್ ಮ್ಯಾಮ್. ನಮಸ್ತೆ. ನಮಸ್ತೆ. ನನ್ಗ ಇದು ಚೆಲ್ಲಿ ನಡಗ್ತೈತ್ರಿ, ಶೇಕ್ ಆಗ್ತೈತಿ, ಕೈ ಶೇಕ್ ಆಕಾವ. ಮುಂಜಾನೆ ಸರ್ನ ಕೇಳಿದೇನ್ರಿ, ಅವ್ರು ಕೊಕೊನಟ್ ಆಯಿಲ್ ಕುಡಿ ಅಂತ ಹೇಳಿದಾರೆ. ಇವತ್ತು ಬೆಳಿಗ್ಗೆ ಕೇಳಿದೆ. ಮುದ್ರಾ ಬಗ್ಗೆ ಹೇಳ್ತಾರನ್ನ ತಂದಿನ್ರಿ ಅವ್ರು, ಮಲ್ಲಪ್ಪ ಸರ್. ಮಲ್ಲಪ್ಪ ಸರ್ ಈಗ ಬಹುಶಃ ಹೇಳುದಿಲ್ಲ ಅಂತ ಅನ್ಕೊಂಡೆ. ಮಲ್ಲಪ್ಪ ಸರ್, ನಿಮ್ಗೆ ಗೊತ್ತಾ ಮೇಡಮ್ ಹೇಳಿದ ಸಮಸ್ಯೆ?
ಈಗ ಮೇಡಮ್ ಅವರು ಬೆಳಗ್ಗೆ ಸರ್ ಹೇಳಿದ್ರು ನರ ದೌರ್ಬಲ್ಯದಿಂದ ಬರುವಂತದ್ದು ಕಾಯಿಲೆ ಅದು. ಹಾ ಅದಕ್ಕೆ ಹಂತ ಹಂತವಾಗಿ ನೀವು ಈ ಯೂರಿನ್ ಥೆರಪಿಗಳು ಆಮೇಲೆ ಕೆಲವೊಂದು ಮುದ್ರೆಗಳನ್ನ ಹೇಳ್ತೀನಿ ಅಂತ ಹೇಳಿದಾರೆ ಅವರು ಗುರುಗಳು. ಓಕೆ ನರಗೆ ಮೇಡಮ್. ಸಂಬಂಧಪಟ್ಟಂತಹ ಇದು ಅದು ಯಾವ್ದು ಮುದ್ರೆಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ಅದು ಹಂತ ಹಂತವಾಗಿ ನಿಧಾನವಾಗಿ ಅದು ಕಂಟ್ರೋಲ್ ಬರುತ್ತೆ ಅಂತ ಹೇಳಿದ್ದಾರೆ. ಓಕೆ ಮೇಡಮ್, ಇವತ್ತು ಅವರಿಗೆ ಕೊಟ್ಟಿದ್ದು ಮಲ್ಲಪ್ಪ ಸರ್ಗೆ ಓನ್ಲಿ ಒಂದು ಮುದ್ದೆ ಹೇಳಿ ಅಂತ, ಯಾಕಂದ್ರೆ ನಮ್ಗಿಬ್ರಿಗೂ ಕೊಟ್ಟ ಟೈಮ್ ಓನ್ಲಿ 5 minutes ಆಯ್ತಾ. ತಾವು ದಯಮಾಡಿ ಬೆಳಿಗ್ಗೆ ಕೇಳಿ, ಗುರುಗಳು ತುಂಬಾ ಚೆನ್ನಾಗಿ ಹೇಳ್ತಾರೆ ನಿಮ್ಮ ಸಂಪೂರ್ಣ ಪ್ರಾಬ್ಲಮ್. ನಂದ ಮೇಡಮ್ ನಂಬರ್ ಇಸ್ಗರಿ ಅವ್ರಿಗೆ ಫೋನ್ ಮಾಡ್ರಿ, ಅವ್ರ ಮೂತ್ರ ಬಗ್ಗೆ ಹೇಳ್ತಾರ ಅಂದಾರ್ರಿ ಮೇಡಮ್. ಹಾ, ನಂದ ಮೇಡಮ್ದು ನಂಬರ್ ಇದೆಯಾ ತಮ್ಮ ಹತ್ರ? ನನ್ನ ಹತ್ರ ಇಲ್ರಿ ಮೇಡಮ್, ಕೊಡ್ತೀರಿ? ನಂದಾ ಮೇಡಮ್, ಎಸ್. ನಂದಾ ಮೇಡಮ್, ನೀವು ಬರ್ಕೊಳ್ತೀರಾ? ಹ್ಞೂನ್ರಿ ಮೇಡಮ್, ಬರ್ಕಂತೀನಿ. 9844 ಕನ್ನಡದಾಗ ಹೇಳ್ಬೇಕ್ರಿ, ನಾ 2ನೇ ಕ್ಲಾಸ್ ಬಗ್ಗೆ. 98 ಹ್ಞೂನ್ರಿ ಮೇಡಮ್. 44 ಹ್ಞೂನ್ರಿ ಮೇಡಮ್. 66 ಹ್ಞೂನ್ರಿ 53 ಹ್ಞೂನ್ರಿ 75. ಮೇಡಮ್ ಅವರಿಗೆ ಫೋನ್ ಮಾಡಿ, ಹೇಳಂದ್ರಿ ಮೇಡಮ್? ಅವರಿಗೆ ಫೋನ್ ಮಾಡಿ, ನೀವು ಸಾಯಂಕಾಲ ಟೈಮಿಗೆ ಮಾಡಿ. ಅವರು ಆಫೀಸಿಗೆ ಹೋಗ್ತಾರೆ ಬೆಳಗ್ಗೆ ಟೈಮ್ ಎಲ್ಲ. ಹ್ಞೂನ್ರಿ ಮೇಡಮ್. ಸಾಯಂಕಾಲ ಸಂಜೆ ಮೇಲೆ ಮಾಡಿ. ಹ್ಞೂನ್ರಿ. ಓಕೆ ಓಕೆ ಮ್ಯಾಮ್, ಥ್ಯಾಂಕ್ ಯು. ಯಾರ್ದು ಹ್ಯಾಂಡ್ ರೈಸ್ ಇಲ್ಲ ಅನ್ಕೊಂಡಿದ್ದೇನೆ. ಯಾರ್ದು ಮೈಕ್ರೋಫೋನ್ ಆನ್ ಇದೆ, ದಯಮಾಡಿ ಮ್ಯೂಟ್ ಮಾಡಿ. ಮಧುರಾ ಮ್ಯಾಮ್ ನಿಮ್ದು. ಮಧುರಾ ಮ್ಯಾಮ್ದ? ಸಾರಿ ಮೇಡಮ್, ಸಾರಿ. ಸಂದೀಪ್ ಸರ್ಗೆ ಅನ್ಮ್ಯೂಟ್ ಮಾಡಿ. ಮ್ಯಾಮ್ ನಂದೊಂದು ಪ್ರಶ್ನೆ. ಹಾ ಹೇಳಿ ಮ್ಯಾಮ್, ಈಗ ಕೈ ಹೀಗೆ ಹಿಡಿದಾಗ ಮೇಲೆ ಅಥವಾ ಈಗ ರೈಟ್ ಹ್ಯಾಂಡ್ ಮೇಲೆ ಇದ್ದಾಗ ಯಾವ ಹ್ಯಾಂಡ್ ಮುಂದೆ ತೆಗಿಬೇಕು ಮ್ಯಾಮ್? ಹಾ, ಸಪೋಸ್ ಕೆಳಗೆ ಇದೆಯಲ್ಲ ಹಾ ಮ್ಯಾಮ್. ಈ ಗೆರೆಗಳು, ಯಾವ ಕೈದು ಗೆರೆ ಕೆಳಗೆ ಇದೆ ಹಾ ಅದಕ್ಕೆ ಜರ್ಕ್ ಕೊಡಿ. ಅರ್ಥ ಆಯ್ತಾ ರಘುನಾಥ್ ಸರ್? ಹಾ ಮ್ಯಾಮ್, ಗೊತ್ತಾಯ್ತು. ಕೆಳಗಡೆ ಯಾವ್ದು ಬಂದಿರುತ್ತೋ ಆ ಕೈನ ಮುಂದೆ ಹಾ ತಗೋಬೇಕು. ಎಸ್. ಈಗ ನೋಡಿದಾಗ ಕೆಳಗಡೆ ಯಾವ್ದಿದೆ ಆ ಕೈಯಿನ ರಟ್ಟೆಯನ್ನ ಹಿಡಿದು ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಳ್ಳಿ, ಇದಕ್ಕೆ ಜರ್ಕ್ ಕೊಡಿ. ಮತ್ತೆ ತುಂಬಾ ಸ್ಟ್ರೈನ್ ಮಾಡ್ಕೋಬೇಡಿ, ನೋವು ಮಾಡ್ಕೋಬಾರ್ದು. ಯು ಶುಡ್ ಬಿ ವೆರಿ ಕೇರ್ಫುಲ್. ರಪ್ಪ ಅಂತ ತಾಕತ್ತಿದೆ ಅಂತ ಮಾಡ್ಬಿಟ್ಟು ಆಮೇಲೆ ನೋವೆಲ್ಲ ಮಾಡ್ಕೋಬಾರದು. ಓಕೆ, ಮಾಡ್ರೇಟ್ ಆಗಿ ಅದನ್ನ ಜರ್ಕ್ ಕೊಡ್ಬೇಕು, ಅದರಿಂದ ಸರಿ ಆಗುತ್ತೆ. ಓಕೆ, ಸಂದೀಪ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ನಮಸ್ತೆ, ಹೇಳಿ. ಎಲ್ಲರಿಗೂ ನಮಸ್ತೆ. ನಮಸ್ತೆ. ಮಧುರಾ ಮೇಡಮ್ ಅವ್ರಿಗೆ ಒಂದು ಕ್ವಶನ್. ಹಾ ಮೇಡಮ್, ಮಾರ್ನಿಂಗ್ ಟೈಮು ಎದ್ದ ತಕ್ಷಣ ಕೊಬ್ಬರಿ ಎಣ್ಣೆ ಕುಡೀರಿ ಅಂತ ಹೇಳ್ತಿರಲ್ಲ, ಒಂದ್ ಸ್ಪೂನ್ ತಗೊಳ್ಳಿ ಅಂತಾರಲ್ಲ. ವರ್ಜಿನ್ ಆಯಿಲ್. ಹಾ, ಕೋಕೋನಟ್ ಆಯಿಲ್. ಮಧುರಾ ಮ್ಯಾಮ್ ಮ್ಯೂಟ್ ಅಲ್ಲಿ ಇದ್ದಾರೆ. ಹಾ ಹೇಳಿ. ಮೇಡಮ್, ಕೋಕೋನಟ್ ಆಯಿಲ್ ಒಂದ್ ಸ್ಪೂನ್ ತಗೋಬೇಕು ಬೆಳಿಗ್ಗೆ ಹೊತ್ತು ಅಂತ ಹೇಳಿದ್ರಲ್ಲ, ಯಾವೊಂದು ವಿಡಿಯೋದಲ್ಲಿ ಕೇಳಿದ್ದೆ. ಹೌದು. ಅದೇನ್ ಉಪಯೋಗ ಮೇಡಮ್? ಅದು ಹೀಗೆ ನಾವು ಬಾಯಿಗೆ ಅಂದ್ರೆ ಇಡೀ ಇದು ಅದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ನೋಡಿ ಸರ್. ಕೋಕೋನಟ್ ಆಯಿಲ್ ಅಲ್ಲಿ ಪೊಟ್ಯಾಷಿಯಮ್ ಮತ್ತೆ ಕ್ಯಾಲ್ಸಿಯಂ ಎಲ್ಲ ತುಂಬಾ ಇರುತ್ತೆ ಆ ಎಣ್ಣೆಯಲ್ಲಿ. ನಮಗೆ ಬಾಯಿಗೆ ತಗೊಂಡಾಗ ಅಂದ್ರೆ ನಾವು ಬಾಯನ್ನು ಹೀಗೆ ಮಾಡ್ತೀವಿ ನೋಡಿ, ಮುಕ್ಕಳಿಸಿದು ಹೇಳ್ತಾರಲ್ಲ, ಮುಕ್ಕಳಿಸೋದಲ್ಲ ಅಂದ್ರೆ ಇಟ್ಕೊಂಡು ಅದನ್ನ ಮುಕ್ಕಳಿಸ್ಬೇಕು. ಹೌದು. ಮತ್ತೆ ಸಾಮೂತ್ರ ತಗೊಳಕ್ಕಿಂತ ಮುಂಚೆ ತಗೋಬೇಕಾ, ಸಾಮೂತ್ರ ಆದ್ಮೇಲೆ ಹಿಂಗೆ ಅದು? ಫಸ್ಟ್ ಸ್ವಾಮೂತ್ರ ತಗೋಬೇಕು ಸರ್. ಫಸ್ಟ್ ಮೂತ್ರ ಅದನ್ನ ಅಂದ್ರೆ ಅದು ಯಾಕೆ ಅಂದ್ರೆ ನೀವು ಬೆಳಿಗ್ಗೆ ಫಸ್ಟ್ ಎದ್ದ ತಕ್ಷಣನೇ ಅದು ಫಸ್ಟ್ ಕೆಲಸ ಅಲ್ವಾ ಮಾಡೋದು. ಅದನ್ನ ತಗೊಂಡು ಒಂದ್ ಸ್ವಲ್ಪ 15 minutes ಬಿಟ್ಟು ಇದನ್ನ ಮಾಡ್ಕೊಳ್ಳಿ ಸರ್. ಓಕೆ ಮೇಡಮ್. ಅಂದ್ರೆ ನಮ್ಗೆ ಎಕ್ಸರ್ಸೈಸ್ ಆಗುತ್ತೆ ಅಂತ. ಯಾಕಂದ್ರೆ ನಾವು ಬಾಯಲ್ಲಿ ಹಿಂಗ್ ಹಾಕಿ ಮಾಡಿದಾಗ ನಮ್ಗೆ ಬರೇ ಬಾಯಲ್ಲಿ ಇದ್ರೆ ಮಾಡ್ಲಿಕ್ಕೆ ಆಗಲ್ಲ ನೋಡಿ. ಅಂದ್ರೆ ಏನಾದ್ರು ಆಯಿಲ್ ಅಥವಾ ನೀರು ತುಂಬಿಕೊಂಡ್ರೆ ಚೆನ್ನಾಗಿ ಇದು ಮಾಡ್ಬೋದು, ವರ್ಕ್ ಮಾಡ್ಬೋದು ನಮ್ ಮಸಲ್ಸ್ ಒಳಗಡೆ ಎಲ್ಲ. ಮತ್ತೆ ಹಲ್ಲು ಸಹಿತ ಅದು ಗಟ್ಟಿ ಆಗುತ್ತೆ ಕೊಬ್ಬರಿ ಎಣ್ಣೆ. ಅದಕ್ಕೆ ಆಯಿಲ್ ಪುಲ್ಲಿಂಗ್ ಅಂತ ಹೇಳ್ತಾರೆ. ಆಯಿಲ್ ಪುಲ್ಲಿಂಗ್ ಅಂತ ಎಕ್ಸರ್ಸೈಸ್, ಮೌತಿಗೆ ಒಂದು ಎಕ್ಸರ್ಸೈಸ್ ಅದು ಆಯಿಲ್ ಪುಲ್ಲಿಂಗ್. ಬಾಯಿ ಹುಣ್ಣಾದಾಗೆಲ್ಲ, ಬಾಯಿ ಹುಣ್ಣಾಗಿದ್ದು ಪ್ರತಿಯೊಂದು ಚರ್ಮ ಇರ್ಬೋದು, ಇಡೀ ನಮ್ಮ ಬಾಯಿಯಲ್ಲಿ ಹಲ್ಲು ಇರ್ಬೋದು, ಒಸಡ್ ಇರ್ಬೋದು, ಪ್ರತಿಯೊಂದಕ್ಕೂ ಅದು ಕೆಲಸ ಮಾಡುತ್ತೆ.
ಅದರಲ್ಲೂ ಸಹ ಅಲ್ಲ, daily use ಮಾಡ್ಬೋದಲ್ಲ ಕೋಕೋನಟ್ madam? ಆಯಿಲ್ಗಿನ್ನ ಹಾ ಡೈಲಿ ಮಾಡಿ ಸರ್, ಏನು ತೊಂದ್ರೆ ಇಲ್ಲ. ಅದು ಡೈಲಿ ಯಾರು ಬೇಕಾದ್ರೂ ಮಾಡ್ಬೋದು. ಸಂದೀಪ್ ಸರ್, ಆರ್ಡಿನರಿ ಕೋಕೋನಟ್ madam. ಆಯಿಲ್ಗಿಂತ ಮಿಕ್ಸ್ ಇರುವುದನ್ನ ತಗೊಳ್ಳದೆ ಹಾ. ವರ್ಜಿನ್ ಆಯಿಲ್ ಸಿಗ್ತದಲ್ಲ, ಅದು ತಗೊಂಡ್ರೆ ಇಲ್ಲ ಇಲ್ಲ, ಬಹಳ ಅದನ್ನೇ ಮೇಡಮ್, ಉತ್ತಮ ಅಂತ. ಗಾಣದೆಣ್ಣೆ ತಂದಿದ್ದೀನಿ. ಎಸ್ 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 ತಗೊಳ್ಬೋದು. ಓಕೆ, ಅನುರಾಧ ಮೇಡಮ್. ಸಾಮೂತ್ರ ಒಂದೊಂದು ಸಾಮೂತ್ರ ಹಾ, ಯೂಸ್ ಮಾಡಿದ್ರೆ 10 days ಇಂದ ಯೂಸ್ ಮಾಡ್ತಿದ್ವಿ. ಇಷ್ಟ ಸಾರ್ ಹೇಳೋರು, ನಾವ್ ಕೇಳ್ತಿರ್ಲಿಲ್ಲ. ಹೌದು. ಆದ್ರೆ ಅದು ಅದೇ changes ಯೂರಿನ್ ನನಗೆ ಕಾಣ್ತಾ ನೀವು ಇದೆ. ಥೆರಪಿ ಮಾಡ್ಕೋತೀರಲ್ಲ, ಫಸ್ಟ್ ನೀವು ಎಷ್ಟೊತ್ತಿಗೆ ಹೇಳ್ತೀರಾ ಯೂರಿನ್ ಥೆರಪಿ ಆಗೋಗುತ್ತೆ. ಆಮೇಲೆ ಸ್ವಲ್ಪ ಟೈಮ್ ಇರುತ್ತಲ್ಲ, ಈಗ ಯೋಗಾಸನ ಅದೆಲ್ಲ ಇಲ್ಲ, ಮಾಡ್ಕೊಳ್ಳೋಕ್ಕಿಂತ ಮೊದ್ಲು. ಹೇಳೋರು ಪಾಪ 2 years ಇಂದ ನಾವು ಕೇಳ್ತಾರೆ ಇದೀವಿ, ಹೇಳ್ತಿಲ್ಲ, ನಾವು ಕೇಳಿಸ್ಕೊತಿಲ್ಲ. ಈ 10 days ಇಂದ ನಾನು ಫಾಲೋ ಮಾಡ್ಬಿಟ್ಟೆ. ಓಕೆ. ಮತ್ತೆ ಅದು ನರನಾಡಿ ಎಲ್ಲ ನಿಮ್ಗೆ ತಲೆಯಿಂದ ಇಡೀ ಇದು ಎಕ್ಸರ್ಸೈಸ್ ಆಗುತ್ತೆ ಅಂತ. ಆಯಿಲ್ ಪುಲ್ಲಿಂಗ್ ಇಡೀ ನಮ್ಮ ಫೇಸಿಗೆ ಇಟ್ಟು ತಲೆ ಅಂದ್ರೆ ಇಡೀ ಬ್ರೈನ್ ಇಂದನು ಎಕ್ಸರ್ಸೈಸ್ ಕೊಡುತ್ತೆ ಅದು ಬಾಡಿಗೆ. ಅದೊಂಥರ ಫೇಸ್ ಎಕ್ಸರ್ಸೈಸ್ ಇದ್ದಂಗೆ. ಓಕೆ, ಥ್ಯಾಂಕ್ ಯು. ಅನುರಾಧ ಮೇಡಮ್. ಜ್ಯೋತಿ ಮೇಡಮ್ ಮತ್ತೊಮ್ಮೆ ಹ್ಯಾಂಡ್ ರೈಸ್ ಮಾಡಿದಾರ ಅನ್ಸುತ್ತೆ. ಅನುರಾಧ ಮೇಡಮ್ಗೆ ಕೊಟ್ಟು ಆಮೇಲೆ ಜ್ಯೋತಿ ಮೇಡಮ್ಗೆ ಕೊಡೋಣ. ನಮಸ್ತೆ ಅವ್ರು ಮೇಡಮ್. ನಮಸ್ತೆ ನಮಸ್ತೆ ಹೇಳಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಹೇಳಿ. ಒಂದು ಮಧುರ ಮೇಡಮ್ ಅವರಿಗೆ ಅದು ಸ್ಟ್ರೋಕ್ ಒಡಗಿತ್ತದೆ ಅಂದಾಗ ಕೊಬ್ಬರಿ ಎಣ್ಣೆ ಕುಡಿಸ್ತಾರೆ, ಸ್ವಲ್ಪ ಕುಡಿಸಿದ್ರೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಹೌದಾ ಮೇಡಮ್? ಹೌದು ಹೌದು, ಕುಡಿಸ್ತಾರೆ. ಹಳ್ಳಿಲೆಲ್ಲ ಆ ಪದ್ಧತಿ ಇದೆ. ಹಳ್ಳಿಲೆಲ್ಲ ಅಂದ್ರೆ ಬಂದ ತಕ್ಷಣ ಇಮ್ಮಿಡಿಯೇಟ್ ಒಂದ್ ಸ್ವಲ್ಪ ಕುಡಿಸ್ತಾರೆ. ಅದು ಯಾಕಂದ್ರೆ ಸ್ನಾಯು ಎಲ್ಲ ಗಟ್ಟಿ ಇದಾಗ್ಬೇಕಲ್ಲ. ಸ್ಟ್ರೋಕ್ ಅಂದ್ರೆ ನಮ್ದು ಇದಾಗ್ಬಿಡುತ್ತೆ ನೋಡಿ, ಸ್ಕಿನ್ ಇದು ನಮ್ಮ ಎಲುಬುಗಳನ್ನ ಇದ್ ಮಾಡುತ್ತಲ್ಲ, ಅದಷ್ಟು ಇದಾಗಬಾರ್ದು ಅಂದ್ರೆ ಆರಾಮಾಗಿ ಇರ್ಲಿ ಅನ್ನೋ ಕಾರಣದಿಂದ ಕುಡಿಸ್ಬಿಡ್ತಾರೆ ಇಮಿಡಿಯೇಟ್. ಆಯಿಲ್ ಅದರ ಕೆಲಸ ಮಾಡುತ್ತದೆ. ಅದೇ ಸೌತ್ ಕೇಂದ್ರದ ಕಡೆ ಎಲ್ಲ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರಲ್ಲ, ಹೌದು ಅಲ್ಲಿ ಸ್ವಲ್ಪ ಕಮ್ಮಿ ಅಂತೆ ಸ್ಟ್ರೋಕ್ ನವರು ಎಲ್ಲ ಹೌದು ಕೇಳಿದ್ದೆ, ಅದಕ್ಕೆ. ಹಾರ್ಟ್ ಅಟ್ಯಾಕು ತುಂಬಾ ಕಡಿಮೆ, ಹಾರ್ಟ್ ಅಟ್ಯಾಕು ತುಂಬಾ ಕಡಿಮೆ ಆ ಕಡೆ ಎಲ್ಲ. ಹೌದು ಮೇಡಮ್. ಸರಿ ಮೇಡಮ್, ಥ್ಯಾಂಕ್ ಯು. ಉಮಾದೇವಿ ಮ್ಯಾಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಹೇಳಿ. ನಮಸ್ತೆ ಮಧುರಾ ಮೇಡಮ್. ಮಧುರಾ ಮೇಡಮ್ ನಮಸ್ತೆ. ಮಧುರಾ ಮೇಡಮ್ಗೆ. ಮೇಡಮ್, ಈಗ ನೀವು ಒರಿಜಿನಲ್ ಕೋಕೋನಟ್ ಆಯಿಲ್ ಯೂಸ್ ಮಾಡೋದು, ಎಣ್ಣೆ ಯೂಸ್ ಮಾಡೋದು, ಹಸಿ ಕೊಬ್ಬರಿ ಎಲ್ಲ ಯೂಸ್ ಮಾಡ್ಬೇಕಂದ್ರಲ್ಲ, ಯಾರ್ದು ಮೈಕ್ರೋಫೋನ್ ಆನ್ ಇದೆ? ಮೈಕ್ರೋಫೋನ್ ಮಾಡಿ ಯಾರ್ದು? ಈ ಮಂಡಿ ನೋವು ಪೇನ್ ಬರುತ್ತಲ್ಲ ಮೇಡಮ್, ಮಂಡಿ ನೋವು ಪೇನ್, ಹೌದು ಹೌದು. ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಸ್ವಲ್ಪ ವಿವರಣೆ ಕೊಡ್ತೀರಾ ಮೇಡಮ್? ಅದು ಮುಂದಿನ ಇದ್ರಲ್ಲಿ ಲಡ್ಡು ಮಾಡೋದು ಹೇಗೆ ಕೊಟ್ಬಿಡ್ತೀನಿ ಅದಕ್ಕೆ ಒಂದು ಲಡ್ಡು ಮಾಡೋದು ಹೇಗೆ ಕೊಡ್ತೀನಿ. ಲಡ್ಡು ಹೇಳಿ ಮೇಡಮ್. ಮಂಡಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಟೈಮ್ ಆಗ್ತದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ ಅದನ್ನೇ. ಇನ್ನೊಂದೇನಂದ್ರೆ ಉಮಾದೇವಿ ಮ್ಯಾಮ್, ಮಧುರಾ ಮ್ಯಾಮ್, ಆಕ್ಚುಲಿ ಕೋಕೋನಟ್ ಆಯಿಲ್ ಅನ್ನ ತಕೊಂಡು ಮಂಡಿ ಇದೆ ಅಲ್ಲ, ಇದು ಮಂಡಿ ಮಸಾಜ್ ಮಾಡ್ಬೇಕು. ಹೀಗೆ ಉಜ್ಜಬೇಕು, ಮತ್ತೆ ಆಂಟಿ ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್. ಫಸ್ಟ್ ಸೀದಾ ಹೀಗೇನೆ ಉಜ್ಜಿ, ಆಮೇಲೆ ಹೀಗೆ ಉಲ್ಟಾ, ಎರಡು ಕಾಲಿಗುನು. ಮತ್ತೆ ಅದಕ್ಕೆ ಸ್ವಲ್ಪ ಇದಾಗಬೇಕು ಮೇಡಮ್. ಅಲ್ಲ, ನೈಟ್ ಮಾಡ್ಬೇಕು ಬೆಳಿಗ್ಗೆ ಮಾಡ್ಬೇಕು? ಎನಿ ಟೈಮ್, ಯಾವಾಗಾದ್ರೂ ಮಲ್ಕೊಳ್ಬೇಕಾದ್ರೆ ಮಾಡಿ, ತುಂಬಾ ಕೆಲಸ ಮಾಡುತ್ತೆ ರಾತ್ರಿ. ಒಳ್ಳೇದು. ಮಧುರಾ ಮೇಡಮ್ ಏನೇನು ಹೇಳಿದ್ರಿ, ಏನೋ ಮಿಕ್ಸ್ ಮಾಡಬಹುದು ಅಂತ? ಅದಕ್ಕೆ ಕೊಬ್ಬರಿ ಎಣ್ಣೆ ಜೊತೆಗೆ ಸ್ವಲ್ಪ ನಾವು ಸಾಸಿವೆ ಎಣ್ಣೆ ಮಿಕ್ಸ್ ಮಾಡ್ಕೋಬಹುದು, ಆತರ. ಅದು ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅವೆರಡು ಸೇರಿಸ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಬೇಕು. ಮತ್ತೆ ಅದಕ್ಕೆ ಲೆಮನ್ ರಸನು ಹಾಕೋಬಹುದು, ಬೇಕು ಅಂದ್ರೆ ಆಪ್ಷನ್. ಅದು ನಿಂಬೆ ಹಣ್ಣಿನ ರಸ, ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇಡೀ ಕಾಲಿಗೂನು ಶಕ್ತಿ ಕೊಡುತ್ತೆ. ರಾತ್ರಿ ಮಲಗ್ಬೇಕು ಒಂದ್ಸತಿ ಹಚ್ಕೊಂಡ್ ಮನ್ಕೋಬಿಟ್ರೆ ಕಾಲು ಸಣ್ಣ ಹಿಂಗೆ ಎಳಿಯೋದೆಲ್ಲ ಇರುತ್ತಲ್ಲ, ಅಂದ್ರೆ ಸೆಳೆತ ತರ ಬರುತ್ತೆ, ಅದೆಲ್ಲ ಕಡಿಮೆ ಆಗುತ್ತೆ. ಶಿವರತ್ನ ಮ್ಯಾಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಶಿವರತ್ನ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ಮಧುರಾ ಮೇಡಮ್, ತುಂಬಾ ವಾಯ್ಸ್ ಕೇಳಿ ತುಂಬಾ ದಿನ ಆಯ್ತು. ದಯಮಾಡಿ ಪ್ರಶ್ನೆಯನ್ನ ಕೇಳಿ, ಮಾಡಬೇಡಿ ದಯಮಾಡಿ. ಮೇಡಮ್ ಹೇಳೋದು ಅದೇ. ಇಲ್ಲ ಮೇಡಮ್, ನಿಮ್ ವಾಯ್ಸ್ ಕೇಳೋದಕ್ಕೆ ಇವತ್ ಮಾಡ್ದೆ ಮೇಡಮ್. ಇಬ್ರು ವಾಯ್ಸ್ ಕೇಳಿದ್ರೆ ತುಂಬಾ ಖುಷಿ ಆಯ್ತು ಅಷ್ಟೇ. ಮಧ್ಯಾಹ್ನ ಕ್ಲಾಸಿಗೆ ನೀವು ಅಟೆಂಡ್ ಆಗುದಿಲ್ಲ ಅನ್ಸುತ್ತೆ. ಮಧ್ಯಾಹ್ನ ಕ್ಲಾಸ್ ಅಲ್ಲೂ ಒಳ್ಳೆ ಒಳ್ಳೆ ಮಾಹಿತಿ ಕೊಡ್ತಾ ಇದಾರೆ ಅವರು. ಮೇಡಮ್, ಮಧ್ಯಾಹ್ನ ಕ್ಲಾಸ್ಗೆ ಇವಾಗ ಅಟೆಂಡ್ ಆಗಕ್ ಆಗ್ತಾ ಇಲ್ಲ, ಸ್ವಲ್ಪ ಪ್ರಾಬ್ಲಮ್ ಇದೆ. ಟೈಮು ಹೇಳಿದೀನಿ, ವೆಂಕಟರಮಣ ಸರ್ ಹತ್ರ ಮಾತಾಡ್ದೆ ನಾನು ಮೊನ್ನೆ. ಈ ಬ್ಯಾಚ್ ನಾನು ಆಗಲ್ಲ, ನೆಕ್ಸ್ಟ್ ಬ್ಯಾಚ್ ಇಂದ ಸೇರ್ತೀನಿ ಮೇಡಮ್. ಶಿವಗಂಗಾ ಮ್ಯಾಮ್. ನಮಸ್ತೆ. ಒಬ್ರೇನೆ ಹೇಳಿದ್ರಲ್ಲ, ಬಾಯಿ ಮುಕ್ಕಳಿಸ್ಬಿಟ್ಟು ಅದನ್ನ ತಗೋಬಾರ್ದು, ಉಗಿಬೇಕು ಅದನ್ನ. ಹೌದು, ಆಯಿಲ್ ಪುಲ್ಲಿಂಗ್ ಅಂದ್ರೆ ಹಾಗೆ ನುಂಗ್ಬಾರ್ದು. ಮಾಡಿ ಅದನ್ನ ಯಾರು ಓಡಾಡೋ ಜಾಗದ ಇರಕ್ಕೆ ಉಗಿಬೇಕು ಅದನ್ನ. ಅಷ್ಟು ಅದ್ರಲ್ಲಿ
ಕೀಟಾಣು ಇರುತ್ತಂತೆ. ಕೀಟಾಣು ಇರುತ್ತಂತೆ. ಹೌದು, ವೈರಸ್ ನುಂಗ್ಬಹುದು ಅಂತ ಅವ್ರು ಅಂದ್ಕೊಂಡ್ರು, ಆದ್ರ ಆ ತರ ತಗೋಬಾರ್ದು, ಸುಮ್ನೆ ಬಾಯಿಲಿ ಇಟ್ಟು ತಗೋಬೇಕು. ಉಮಾದೇವಿ ಮ್ಯಾಮ್ ಕೇಳಿದ್ರಲ್ಲ, ಕೊಬ್ಬರಿ ಎಣ್ಣೆ 1 ತಿಂಗಳ ಅಷ್ಟು ತಗೊಂಡ್ರೆ ಮಂಡಿ ನೋವು ಕಮ್ಮಿ ಆಗುತ್ತೆ. ಯೂರಿನ್ ಮತ್ತೆ ಕೊಬ್ಬರಿ ಎಣ್ಣೆ ತಗೊಂಡ್ರೆ ಆಟೋಮೆಟಿಕ್ ಕಮ್ಮಿ ಆಗುತ್ತೆ ಮಂಡಿ ನೋವು, ಅವ್ರದ್ದು ವೆಯ್ಟ್ ಲಾಸ್ ಆಗುತ್ತೆ. ಮತ್ತೇನು ಸಂದೇಶನ ಬೇಡ, ನನಗಾಗಿದೆ ಅದು, ಅದಕ್ಕೆ ಹೇಳ್ತಾ ಇದೀನಿ. ಕೊಬ್ಬರಿ ಎಣ್ಣೆ ಒಂದೇ ಅಲ್ಲ ಮೇಡಮ್, ಈ ಕೊಬ್ಬರಿ ಇದೆಯಲ್ಲ, ಒಣ ಕೊಬ್ಬರಿ ತುಂಬಾ ಮಂಡಿ ನೋವಿಗೆ ಅದ್ಭುತವಾಗಿ ಕೆಲಸ. ಅದಕ್ಕೆ ಒಂದ್ ಲಡ್ಡು ತಯಾರಿಸ್ಕೋಬೇಕು, ಪ್ರತಿದಿನ ಒಂದ್ ಲಡ್ಡು ತಿನ್ಕೋಬೇಕು, ಅದಕ್ಕೆ ಅಂತಾನೆ ಇದೆ. ಅದು ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಕೊಬ್ಬರಿ ಎಣ್ಣೆ ಆದಷ್ಟು ಯೂಸ್ ಮಾಡಿ. ಕೊಬ್ಬರಿ ಉಂಡೆಗೆ ಬರುವ, ಕೊಬ್ಬರಿ ಲಡ್ಡುಗೆ ಬರುವ. ಜ್ಯೋತಿ ಮ್ಯಾಮ್, ನಿಮ್ಮ ಪ್ರಶ್ನೆ ಇದೆಯಾ? ಹಾ ಮೇಡಮ್, ಮಧುರಾ ಮೇಡಮ್, ಅದೇ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಇದು ಕುಡಿಯಕ್ ಹೇಳಿದ್ರಂದಲ್ಲ, ಅದು ಈಗ ಸ್ಟ್ರೋಕ್ ಆಗಕ್ಕಿಂತ ಮೊದ್ಲೇ ಡೈಲಿ ಕುಡಿತಾ ಬಂದ್ರೆ ಅದು ಸ್ಟ್ರೋಕ್ ಆಗಲ್ಲ ಅಂತಾರೆ, ನಿಜಾನಾ ಅಂತ? ಸ್ಟ್ರೋಕ್ ಅಲ್ಲ, ನಾವು ಕೊಬ್ಬರಿ ಅಥವಾ ಕೊಬ್ಬರಿ ಎಣ್ಣೆಯನ್ನು ಜಾಸ್ತಿ ಬಳಸ್ಬೇಕು ಅಂತ ಆಹಾರದಲ್ಲಿ ಬಳಸಿದಾಗ ಆತರ ಬರುವ ಕಾಯಿಲೆಗಳು, ನಿಮ್ಮಲ್ಲಿ ಯಾವುದೇ ಕಾಯಿಲೆ ಆದ್ರೂ ಅಷ್ಟೇ, ಈಗ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಂಡಾಗ ಯಾವುದೇ ಕಾಯಿಲೆಗಳು ಅಟ್ಯಾಕ್ ಆಗಲ್ಲ ಅಂತ ನಮ್ ದೇಹಕ್ಕೆ. ನೀವು ಇವತ್ತಿಂದ ನೀವು 1 ಸ್ಪೂನ್ ಬಳಸಿದ್ರೆ ಅಂತಲ್ಲ, ಜಾಸ್ತಿ ಬಳಸ್ಬೇಕು ಅಂತ ಅದನ್ನಲ್ಲಿ ಒಂದು ಆಹಾರ ಔಷಧಿ ರೂಪದಲ್ಲಿ ತಗೋತಾ ಇರ್ಬೇಕು ಡೈಲಿ ಅಂತ ಅವ್ರು ಹೇಳಿದ್ದು. ಆ ಸ್ಟ್ರೋಕ್ ಆದಾಗ ಕುಡಿಸ್ತಾರೆ ಅಂತ, ಅದು ಸ್ನಾಯುಗಳನ್ನೆಲ್ಲ ಓಪನ್ ಅಪ್ ಆಗ್ಲಿಕ್ಕೆ ಮಾಡುತ್ತೆ, ಹಿಡ್ಕೊಳ್ಳಲ್ಲ ಅಂತ ದೇಹ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮಧುರಾ ಮೇಡಮ್. ಬಹಳ ಅದ್ಭುತ ಮಾಹಿತಿ, ಸುಮಾರು ಪ್ರಶ್ನೆಗಳು ಬಂತು, ಬಹಳ ಬಹಳ ಉಪಕಾರಿ. ಹಾಗೇನೆ ಮಲ್ಲಪ್ಪ ಸರ್ ಸಹ ಒಳ್ಳೆ ಶೂನ್ಯ ಮುದ್ರೆಯನ್ನ ಸಾಮಾನ್ಯವಾಗಿ ಎಲ್ರಿಗೂ ಕಂಡು ಬರತಕ್ಕಂಥದ್ದು ಇದರದೊಂದು ಮಾಹಿತಿಯನ್ನ ಕೊಟ್ರು. ಇಬ್ರಿಗೂ ತುಂಬಾ ಧನ್ಯವಾದಗಳು ಸರ್. ಸಮಯ ಅವಕಾಶಕ್ಕಾಗಿ ಧನ್ಯವಾದ. ನಾಳೆ ಯೋಗ ನಿದ್ರೆ ಬೇಕಾದ್ರೆ ಅದೊಂದು ಹೇಳ್ಬಿಡಿ. ಎಸ್, ನಾಳೆ ರಾತ್ರಿ ಯೋಗ ನಿದ್ರೆಯನ್ನ ಮಾಡಿಸಲಿದ್ದಾರೆ ಮಧುರಾ ಮೇಡಮ್ ಅವರು. ನೀವು ಮ್ಯಾಟ್ ಹಾಕೊಂಡು ಮಲ್ಕೊಂಡೇ ಮಾಡಿದ್ರೆ ತುಂಬಾ ಉತ್ತಮ. ಒಂದ್ ವೇಳೆ ಮಲ್ಕೊಂಡು ಮಾಡ್ಲಿಕ್ಕೆ ಆಗದವರು ಕೂತ್ಕೊಂಡು ಮಾಡಬಹುದು. ಸೊ ಯೋಗ ನಿದ್ರೆ ಮಾಡಿದ್ಮೇಲೆ ಹಾಗೆ ನಿದ್ರೆಗೂ ಜಾರಬಹುದು, ಅಥವಾ ಮೇಡಮ್ ಎಬ್ಬಿಸುವಾಗ ಎಬ್ಬಿಸಬಹುದು. ಯಾಕಂತಂದ್ರೆ ಅದರ ಒಂದು ಅನುಭವ ನಿಮಗಾಗುತ್ತೆ. ಅನುಭವ ಹಂಚ್ಕೊಳ್ಳಕ್ಕೆ ಅವಕಾಶ ಇಲ್ಲ, ಬಟ್ ನೀವು ಇದ್ರೆ ಅದರದೊಂದು ಅನುಭವನೇ ಬೇರೆ ಇರ್ತದೆ. ನೀವು ಹೀಗೆ ಮಲಗಿದಾಗ ಜೊತೆಗೆ ಯೋಗ ನಿದ್ರಾ ಧ್ಯಾನವನ್ನ ಮಾಡಿದಾಗ ಏನ್ ಡಿಫ್ರೆನ್ಸ್ ಅಂತ ಹೇಳ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ವೆರಿ ಮಚ್, ಎಲ್ರಿಗೂ ಧನ್ಯವಾದಗಳು. ನಾವು ಧ್ಯಾನಸ್ಥರಾಗೋಣ. ಸೋಲಾರ್ ಫ್ಲೆಕ್ಸ್ ಬಗ್ಗೆ ಹೇಳಿದರೆ ಅವರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಧ್ಯಾನ ಬಂಧುಗಳೇ, ಎಲ್ಲರೂ ಸಹ ಧ್ಯಾನಸ್ಥರಾಗೋಣ. ಈಗಾಗಲೇ ಧ್ಯಾನಕ್ಕೆ ಕೂತು ಅಭ್ಯಾಸ ಇರುವವರು ನಿಯಮದಂತೆ ಧ್ಯಾನಕ್ಕೆ ಕೂತ್ಕೊಳ್ಳಿ. ಎಲ್ಲರೂ ತಮ್ಮ ರೂಮಿನ ಲೈಟ್ ಅನ್ನು ಆಫ್ ಮಾಡಿಕೊಂಡು ಕತ್ತಲೆ ಮಾಡ್ಕೊಳ್ಳಿ. ಎಲ್ಲರೂ 1 ಲೋಟ ನೀರನ್ನ ಸೇವಿಸಿ, 1 ಲೋಟ ನೀರನ್ನ ಪಕ್ಕದಲ್ಲಿ ಇಟ್ಟುಕೊಂಡು ತಮ್ಮ ಧ್ಯಾನ ಆದ ಮೇಲೆ ಆ ಪ್ರಾಣ ಶಕ್ತಿಯನ್ನು ಕಲೆಕ್ಟ್ ಮಾಡಿರ್ತಕ್ಕಂಥ ನೀರನ್ನ ತಾವು ದಯಮಾಡಿ ಸೇವಿಸಿ. ಹಾಗೇನೆ ಕನ್ನಡಕವನ್ನ ತೆಗೆದು ಪಕ್ಕದಲ್ಲಿ ಇಟ್ಕೊಳ್ಳಿ. ಧ್ಯಾನ ಆದ ನಂತರ ಅದನ್ನ ಧರಿಸ್ಕೊಳ್ಳಿ. ಕುರ್ಚಿ, ಸೋಫಾ ಅಥವಾ ಮಂಚದ ಮೇಲೆ ಕೂತು ಕಾಲನ್ನ ಕೆಳಗೆ ನೀಡಿ ಕೂತಿರೋರು ತಮ್ಮ 2 ಕಾಲುಗಳನ್ನ ಹೀಗೆ ಲಾಕ್ ಮಾಡ್ಕೊಳ್ಳಿ. ಹಾಗೇನೆ ಕೈಯನ್ನ 10 ಬೆರಳನ್ನ ಹೀಗೆ ಲಾಕ್ ಮಾಡಿಕೊಂಡು, ಪುರುಷರು ತಮ್ಮ ಎಡ ಹೆಬ್ಬೆಟ್ಟಿನ ಮೇಲೆ ಬಲ ಹೆಬ್ಬೆಟ್ಟನ್ನಿಟ್ಟು ಲಾಕ್ ಮಾಡ್ಕೊಳ್ಳಿ. ಮಹಿಳೆಯರು ತಮ್ಮ ಬಲ ಹೆಬ್ಬೆಟ್ಟಿನ ಮೇಲೆ ಎಡ ಹೆಬ್ಬೆಟ್ಟನ್ನ ಇಟ್ಟು ಲಾಕ್ ಮಾಡಿಕೊಂಡು ತಮ್ಮ ಹೊಟ್ಟೆಯ ಕೆಳಗೆ ತೊಡೆಯ ಮೇಲೆ ಇಟ್ಟುಕೊಂಡು ಕೂತ್ಕೊಳ್ಳಿ. ಕೆಳಗೆ ಕೂತಿರತಕ್ಕಂಥವ್ರು ಪದ್ಮಾಸನ ಅಥವಾ ಸುಖಾಸನದಲ್ಲಿ ಕೇವಲ ಖಾಲಿ ನೆಲದ ಮೇಲೆ ಕೂತ್ಕೋಬೇಡಿ, ಒಂದು ಬಟ್ಟೆ ಅಥವಾ ಮ್ಯಾಟಿನ ಮೇಲೆ ಕೂತ್ಕೊಳ್ಳಿ. ಅದೇ ಸ್ಥಿತಿಯಲ್ಲಿ ತಮ್ಮ ಕೈಗಳನ್ನ ಲಾಕ್ ಮಾಡಿಕೊಂಡು ಕೂತ್ಕೊಳ್ಳಿ. ಎಲ್ಲರ ಸಹ ಬೆನ್ನು ಕುತ್ತಿಗೆ ನೇರವಾಗಿರ್ಲಿ. ಶರೀರದಲ್ಲಿ ಯಾವುದೇ ಬಿಗಿತ ಬೇಡ, ಮನಸ್ಸಿನಲ್ಲಿ ಸಹ ಯಾವುದೇ ಬಿಗಿತ ಅಥವಾ ಯಾವುದೇ ಗೊಂದಲ, ಯಾವುದೇ ದ್ವಂದ್ವ, ಯಾವುದೇ ಜಪ ತಪ ಶ್ಲೋಕ ಮಂತ್ರ ಯಾವುದು ಸಹ ಬೇಡ. ನಾವು ಮಾಡತಕ್ಕಂಥ ಒಂದೇ ಒಂದು ಕೆಲಸ ಏನು ಅಂತಂದ್ರೆ, ನಾವು ಆಡುವ ಉಸಿರನ್ನ ಗಮನಿಸತಕ್ಕಂಥದ್ದು. ನಾವು ಒಳಗೆ ತೆಗೆದುಕೊಳ್ಳುವ ಉಸಿರು, ನಾವು ಹೊರಗೆ ಬಿಡತಕ್ಕಂಥ ಉಸಿರನ್ನ ನಾವು ತೆಗೆದುಕೊಳ್ಳತಕ್ಕಂಥದ್ದು. ಇದನ್ನ ಆನಾಪಾನ ಸತಿ ಧ್ಯಾನ ಅಂತ ಕರಿತೇವೆ. ಈ ಧ್ಯಾನದಿಂದ ನಮಗೆ ಬ್ರಹ್ಮಾಂಡದ ವಿಶ್ವಶಕ್ತಿ ನಮ್ಮ ದೇಹಕ್ಕೆ ಬರ್ತದೆ. ಇದೇ ನಮ್ಮ ದೇಹವನ್ನ, ನಮ್ಮ ಮನಸ್ಸನ್ನ, ನಮ್ಮ ಆತ್ಮವನ್ನ ಕಾಪಾಡತಕ್ಕಂಥದ್ದು. ಆದ್ದರಿಂದ ನಾವೆಲ್ಲರೂ ಸಹ ಧ್ಯಾನಸ್ಥರಾಗೋಣ. ನಾವು ಧ್ಯಾನವನ್ನ 30 ನಿಮಿಷಗಳ ಕಾಲ ಮಾತ್ರ ಇವತ್ತು ಮಾಡಲಿಕ್ಕೆ ಅವಕಾಶ ಇದೆ. ಇದರಲ್ಲಿ ನಾವು 20 ನಿಮಿಷ ಸಂಗೀತ ಧ್ಯಾನವನ್ನ ಮಾಡೋಣ. ಆ ನಂತರ ನಾವು
ಶೂನ್ಯ ಧ್ಯಾನವನ್ನ 10 ನಿಮಿಷಗಳ ಕಾಲ ಮಾಡೋಣ. ಎಲ್ಲರೂ ಸಹ ಧ್ಯಾನಸ್ಥರಾಗೋಣ.
ಮಾಸ್ಟರ್ಸ್, ಇನ್ನು 10 ನಿಮಿಷಗಳ ಕಾಲ ಶೂನ್ಯ ಧ್ಯಾನವನ್ನ ಮಾಡೋಣ. ಯಾರು ಸಹ ಕಣ್ಣು ತೆರೆಯಬೇಡಿ.
ಮಾಸ್ಟರ್ಸ್, ಇನ್ನು ಕೇವಲ 2 ನಿಮಿಷಗಳ ಧ್ಯಾನ. ಮಾಸ್ಟರ್ಸ್, ಇನ್ನು 30 ಸೆಕೆಂಡುಗಳ ಧ್ಯಾನ. ಎಲ್ಲರೂ ಸಹ ಧ್ಯಾನದಿಂದ ಸಹಜ ಸ್ಥಿತಿಗೆ ಬನ್ನಿ. ಯಾರು ಸಹ ಕಣ್ಣು ತೆರೆಯಬೇಡಿ. ಕೇವಲ 5 ಸೆಕೆಂಡುಗಳ ಧ್ಯಾನ. ಯಾರು ಕಣ್ಣು ತೆರೆಯಬೇಡಿ. 1, 2, 3, 4, 5. ಎಲ್ಲರೂ ಸಹ ತಮ್ಮ 2 ಕೈಗಳನ್ನು ಬಿಡಿಸಿಕೊಂಡು ತಮ್ಮ 2 ಕಣ್ಣುಗಳ ಮೇಲೆ 5 ಸೆಕೆಂಡುಗಳ ಕಾಲ ಇಟ್ಟುಕೊಳ್ಳಿ. 1, 2, 3, 4, 5. ನಿಧಾನವಾಗಿ ತಮ್ಮ 2 ಕೈಗಳ ಹಸ್ತವನ್ನು ನೋಡುತ್ತಾ ಮುಗುಳ್ನಗೆಯಿಂದ ತಮ್ಮ 2 ಕಣ್ಣುಗಳನ್ನು ನಿಧಾನವಾಗಿ ತೆರೆಯಿರಿ. ಎಲ್ಲರೂ ಸಹ ವಿಡಿಯೋವನ್ನು ಆನ್ ಮಾಡಿಕೊಳ್ಳಿ, ಲೈಟ್ ಹಾಕ್ಕೊಳ್ಳಿ. ತಾವು ಇಟ್ಟುಕೊಂಡಿರುವ ನೀರನ್ನು ಸೇವಿಸಿ. ಅದ್ಭುತವಾದ ಧ್ಯಾನವನ್ನು ಮಾಡಿದ ಎಲ್ಲ ಧ್ಯಾನ ಬಂಧುಗಳಿಗೆ ಧನ್ಯವಾದಗಳು. ಹಾಗೆಯೇ ಈ ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆ ಹಾಗೂ ನಮ್ಮ ದೇಹಕ್ಕೆ ಒಂದು ಚಪ್ಪಾಳೆಯೊಂದಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಯಶೋಧ ಮ್ಯಾಮ್, ರಘುನಾಥ್ ಸರ್, ಧನ್ಯವಾದ ಹೇಳ್ತೀರಪ್ಪ. ಧನ್ಯವಾದ ಹೇಳ್ತೀರಾ? ಇದುವರೆಗೂ ಅದ್ಭುತವಾದ ಧ್ಯಾನವನ್ನು ಹೇಳಿಕೊಟ್ಟಂತ ರೇವತಿ ಮೇಡಮ್ಗೆ ಆತ್ಮಪೂರ್ವಕ ಪ್ರಣಾಮಗಳು. ಎಲ್ಲಾ ಮಾಸ್ಟರ್ ಇದುವರೆಗೂ
ಅದ್ಭುತವಾದ ಧ್ಯಾನಕ್ಕೆ ಹೋಗಿದ್ದೀರಾ. ಅವರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಆಲ್ ಮಾಸ್ಟರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು. ಕೋ-ಹೋಸ್ಟ್ಗಳಿಗೆ ಸಹ ನನ್ನ ಧನ್ಯವಾದಗಳು. ಹಾಗೆ ಎಲ್ಲ ಧ್ಯಾನ ಬಂಧುಗಳಿಗೆ ಧನ್ಯವಾದಗಳು. ನಾಳೆ ಯೋಗ ನಿದ್ರೆ ಇದೆ. ಸೊ ಯೋಗ ನಿದ್ರೆಯನ್ನ ಅನುಭವಿಸೋಣ. ಬೇರೆ ಯಾವುದೇ ಜ್ಞಾನ ಹಂಚಿಕೆ ಇರುವುದಿಲ್ಲ. ಇನ್ನೊಂದು ಅಂಶ ಏನು ಅಂತಂದ್ರೆ, ಬೆಳಿಗ್ಗೆ 5 ಗಂಟೆಯಿಂದನೇ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ದಯಮಾಡಿ 5 ಗಂಟೆಗೆ ಜಾಯಿನ್ ಆದ್ರೆ ನಿಮಗೆ ಹೆಚ್ಚಿನ ಯೋಗ, ಪ್ರಾಣಾಯಾಮ, ಧ್ಯಾನ ಜೊತೆಗೆ ಅದ್ಭುತವಾದ ಜ್ಞಾನ ಹಂಚಿಕೆ ಹಾಗೂ ಗುರುಗಳು ಸಾಕಷ್ಟು ನಮಗೆ ಉಪಯೋಗ ಆಗತಕ್ಕಂತಹ ಮುದ್ರೆ ಇರ್ಬೋದು, ಅಕ್ಯುಪ್ರೆಷರ್ ಇರ್ಬೋದು, ಸ್ವರ ವಿಜ್ಞಾನ ಇರ್ಬೋದು, ಇದನ್ನ ಕಲಿಸ್ಕೊಡ್ತಾರೆ. ಇದೆಲ್ಲದರ ಸದುಪಯೋಗವನ್ನ ಪಡ್ಕೋಬಹುದು. ಹಾಗೇನೆ 11:30 ಗಂಟೆಯಿಂದ 12:30 ಗಂಟೆವರೆಗೆ ದೀರ್ಘಕಾಲದ 1 ಗಂಟೆಯ ಧ್ಯಾನ ಇದೆ, ಅದರಲ್ಲೂ ಸಹ ಭಾಗವಹಿಸಿ. ಹಾಗೇನೆ 3 ಗಂಟೆಯಿಂದ 4:15 ಗಂಟೆ ಒಳಗೆ ಧ್ಯಾನ ಹಾಗೂ ಜ್ಞಾನ ಹಂಚಿಕೆ ಇದೆ, ಅದರ ಸದುಪಯೋಗವನ್ನು ಸಹ ಪಡ್ಕೊಳ್ಳಿ. ತದನಂತರ ಎಲ್ಲರೂ ಸಹ 9 ಗಂಟೆಗೆ 5 ನಿಮಿಷ ಇರುವಾಗಲೇ ಎಲ್ಲರೂ ಸಹ ಹಾಜರಾಗಿ ಈ ಒಂದು ವೇದಿಕೆಯ ಸದುಪಯೋಗವನ್ನ ಪಡ್ಕೊಳ್ಳಿ ಅಂತ ಕೇಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಕಾರ್ಯಕ್ರಮವನ್ನ ಇಲ್ಲಿಗೆ ನಾವು ಸಂಪನ್ನಗೊಳಿಸೋಣ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.